ನಾಲ್ಕು ವರ್ಣಾಶ್ರಮ ಧರ್ಮಗಳನ್ನು ನಾಲ್ಕು ನಮ್ಮ ಜೀವನದಲ್ಲಿ ಬರುವಂಥ ಬ್ರಹ್ಮಚರ್ಯ ಗೃಹಸ್ಥವನ ಗೃಹಸ್ಥ ಸನ್ಯಾಸ ಇವುಗಳ ಧರ್ಮಗಳನ್ನು ಸಾಮಾನ್ಯ ಧರ್ಮೇನು ವಿಶೇಷ ಧರ್ಮೇನು ಜೊತೆಗೆ ಗೃಹಸ್ಥಾಶ್ರಮ ಅನ್ನುವಂಥದ್ದು ಮುಕ್ತಿ ಸಾಧ್ಯ ಇಲ್ಲ ಅನ್ನುವಂಥವ್ರ ಅಭಿಪ್ರಾಯವನ್ನು ಅನುಸರಿಸಲಿಲ್ಲಪ್ಪ. ಮನುಷ್ಯನಾಗಿ ಬಂದಂಥ ಎಲ್ಲರೂ ಕೂಡ ಮುಕ್ತರ ಆಗಬೇಕು, ಆಗಲೇಬೇಕಾಗಿದೆ. ಇದು ಅವನ ಗುರಿ ಇದೆ, ಅವನ ಲಕ್ಷ್ಯ ಇದೆ. ಇದು ವಿಸ್ತಾರವಾಗಿ ನಾರದ ಮಹರ್ಷಿಗಳು ತಿಳಿಸ್ತಾ ಇದ್ದಾರೆ. ಅವರ ಥರ ಅಗ್ನಿ ಸೂರ್ಯೋ ದಿವಾಪ್ರಾಹ ಶುಕ್ಲೋ ಪ್ರಾಕೋತ್ತರಂ ಸ್ವರಾಟ್ ವಿಶ್ವಸ್ಯ ತೇಜಸಾ ಪ್ರಧ್ಯಸ್ತರ್ಯ ಆತ್ಮಾನ ಸಮನ್ವಯಾತ್. ತಿಳಿಸ್ತಾ ಇದ್ದಾರೆ. ಅರ್ಥ, ಮನುಷ್ಯ ಹುಟ್ಟಿನ ಮುಕ್ತನಾಗಬೇಕು. ಮುಕ್ತನಾಗದೆ ಇದು ದೊಡ್ಡ ಅಪರಾಧ ಅಂತಂದ್ರೆ ಹಂಗಾರೆ ಅವನು ಮುಕ್ತನಾದರೆ ಹುಟ್ಟೋದು ಪ್ರಶ್ನೆನೇ ಇಲ್ಲ. ಅಲ್ಲಿ ತನಕ ಆಗಲಿಲ್ಲ ಅಂತ ಅವ ಯಾವ್ಯಾವ ರೀತಿಯಿಂದ ಯಾವ್ಯಾವ ಕಡೆ ಹೋಗಿ ಎಲ್ಲಿ ಬರ್ತಾನೆ ಅಂತಲ್ಲ. ನಿನ್ನೆ ದಿವಸನೇ ಅವನು ಮಳೆಯಾಗಿ ಬರ್ತಾನೆ, ಭೂಮಿಯೊಳಗೆ ಔಷಧಿಯಾಗಿ ಹುಟ್ಟುತ್ತಾನೆ, ತಂದೆ ತಾಯಿಯ ರಕ್ತ ವೀರ್ಯನಾಗಿ ಹುಟ್ಟುತ್ತಾನೆ, ಬರ್ತದೆ. ಅಲ್ಲಿಂದ ಮನುಷ್ಯನಾಗ್ತಾನೆ, ಬರ್ತಾನೆ. ಇದೆಲ್ಲ ಅದನ್ನೇ ವಿಸ್ತಾರ ಹೇಳ್ತಾನೆ. ನಿವೃತ್ತ ಕರ್ಮನಿಷ್ಠ ಜ್ಞಾನಿ. ಎರಡು ಕರ್ಮವನ್ನು ಪ್ರವೃತ್ತಿ ಮತ್ತು ನಿವೃತ್ತಿ. ವಿಷಯಾದಿಗಳ ಪ್ರವೃತ್ತಾಗುವಂಥದ್ದು. ಈ ಜನ್ಮಕ್ಕೆ ಮುಂದಿನ ಜನ್ಮದಿಂದ ಸುಖ ಸಿಗಬೇಕು ಅಂತ ಪುಣ್ಯ ಮಾಡೋದು. ಅವರು ಹೆಂಗೇನು ಬರ್ತದೆ? ನಿವೃತ್ತಿ ಮಾರ್ಗ ಅಂದರೆ ಇಲ್ಲೇ ಮತ್ತೊಮ್ಮೆ ಬರಬಾರ್ದು ಅನ್ನುವಂಥ ಮಾರ್ಗ ಹೇಗೆ? ಇದೆಲ್ಲವನ್ನು ತೀರ್ಥ ಆ ನಿವೃತ್ತ ಕರ್ಮನಿಷ್ಠ ಜ್ಞಾನಿ ಕ್ರಮಶಃ ಅಗ್ನಿ ಸೂರ್ಯ ಋತು ಶುಕ್ಲ ಪ್ರಾಕೋತ್ತರ ಸ್ವರಾಟ್ ವಿಶ್ವ ತೇಜ ಪ್ರಾಜ್ಞಾ ತುಲ್ಯ ಆತ್ಮ ಸಮನ್ಯ. ಅವನು ಹೇಗೆ ಹುಟ್ಟಿ ಬರ್ತಾನ? ಅಜ್ಞಾನಿ ಇದ್ದವನು. ಅದು ಇಲ್ಲೇ ನಿವೃತ್ತ ಕರ್ಮನಿಷ್ಠ ಅಂತ ಜ್ಞಾನಿ. ಯಾರು? ನಿವೃತ್ತ ಕರ್ಮನಿಷ್ಠ ಅಂತ ಜ್ಞಾನಿ. ನಿವೃತ್ತ ಕರ್ಮ ಅಂದರೆ ಪ್ರವೃತ್ತಿ ಕರ್ಮ ಮತ್ತೆ ತಿರುಗಿ ಇಲ್ಲಿ ಬರುವುದು. ನಿವೃತ್ತಿ ಕರ್ಮ ಅಂತಂದ್ರೆ ಇಲ್ಲಿ ಬರದೇ ಇರುವಂಥ ಅಂಥ ಜ್ಞಾನಿ. ಅಂಥ ಜ್ಞಾನಿ ಪುರುಷ ಈ ಶರೀರ ತ್ಯಾಗ ಆದಮೇಲೆ ಹೆಂಗೆ ಹೋಗ್ತಾನಪ್ಪ? ಅವ ಹೆಂಗೆ ಹೋಗ್ತಾನ? ಅಜ್ಞಾನಿ ಹೆಂಗೆ ತಿರುಗಿ ಬರ್ತಾನ? ಅವರು ಪುಣ್ಯವಾನ ಹೆಂಗೆ ಬರ್ತಾನ? ಪಾಪವಾನ ಹೆಂಗೆ ಹೋಗ್ತಾನ? ಪುಣ್ಯ ಮಾಡೋ ಸ್ವರ್ಗಕ್ಕೆ ಹೋಗ್ತಾನ, ಮತ್ತಿಲ್ಲಿ ಬರ್ತಾನ. ಪಾಪ ಕೊಡೋ ನರಕಕ್ಕೆ ಹೋಗ್ತಾನ, ಮತ್ತಿಲ್ಲಿ ಬರ್ತಾನ. ಈ ಮಾತನ್ನ ಹೇಳ. ಇವ ಹೆಂಗೆ ಮಾಡ್ತಾನಪ್ಪ? ಇವ್ ದಾರಿ ಹೆಂಗೆ? ಯಾರು? ನಿವೃತ್ತ ಕರ್ಮನಿಷ್ಠನಾದಂಥ ಜ್ಞಾನಿ ಪುರುಷ ಶರೀರ ಪರಿತ್ಯಾಗ ಮಾಡಿದ ಮೇಲೆ ಎಲ್ಲಿ ಹೋಗ್ತಾನಪ್ಪ? ಅದು ಎಲ್ಲಕ್ಕೂ ಮೊದಲು ಅಗ್ನಿಯ ಅಭಿಮಾನಿ ದೇವತೆಗಳ ಹತ್ರ ಹೋಗ್ತಾನೆ. ಅಗ್ನಿಯ ಅಭಿಮಾನಿ ದೇವತಾ ಸೂರ್ಯಾದ ಮೇಲೆ ಹೋಗ್ತಾನೆ. ಅದಾದಮೇಲೆ ಸೂರ್ಯಾಭಿಮಾನಿ ದೇವತಾ, ಅವರು ಸೂರ್ಯನ ಅಭಿಮಾನಿ ದೇವತಾ ಇರ್ತಾರೆ, ಅಲ್ಲಿ ಹೋಗ್ತಾನೆ. ಆಮೇಲೆ ಹಗಲಿನ ಅಭಿಮಾನಿ ದೇವತಾ ಹತ್ರ ಹೋಗ್ತಾನೆ. ಅದಾದಮೇಲೆ ಅವ ಸಾಯಂಕಾಲದ ಅಭಿಮಾನಿ ದೇವತೆ ಹತ್ರ ಹೋಗ್ತಾನೆ. ಅದಾದಮೇಲೆ ಶುಕ್ಲ ಪಕ್ಷ ಹೆಂಗೆ ಒಂದಕ್ಕೊಂದು ಬಂದು ಅದು ಓಡಾಡ್ತಾನ, ಒಡಕ್ಕೆ ಮುಗ್ತಾನ. ಹಂಗೆ ಶುಕ್ಲ ಪಕ್ಷದ ಅಭಿಮಾನಿ ಅಂತ ದೇವತೆ. ಅದಾದಮೇಲೆ ನೋಡಿ ಅವ ಪೂರ್ಣಿಮಾ ಹುಣ್ಣಿಮೆ ಅದು ಅಭಿಮಾನಿ ದೇವತೆ. ಅದಾದ್ಮೇಲೆ ಅವ ಉತ್ತರಾಯಣ ಅಭಿಮಾನಿ, ಅವ ಹೋಗುವಂಥ ರೀತಿ ಉತ್ತರಾಯಣ ಅಭಿಮಾನಿ ಅಂತ ದೇವತೆ. ಅದಾದಮೇಲೆ ಬ್ರಹ್ಮಲೋಕ ಹೋಗ್ತಾನೆ. ಅಲ್ಲಿ ಭೋಗ ಸಮಾಪ್ತಿ ಆತಂದ್ರೆ ಅವ ಸ್ಥೂಲೋಪಾಧಿಕ ವಿಶ್ವ
ತನ್ನ ಸ್ಥೂಲ ಉಪಾಧಿಯನ್ನು ಸೂಕ್ಷ್ಮ ಲೀನ ಮಾಡಿ ಸೂಕ್ಷ್ಮೋಪಾಧಿಕ ತೈಜಸ್ ಆಗ್ತಾನೆ. ಅವ ಸೂಕ್ಷ್ಮ ಉಪಾಧಿಗೆ ಕಾರಣವಾದಂಥದ್ರಲ್ಲಿ ಲಯ ಮಾಡ್ತಾನೆ, ಕಾರಣೋಪಾಂತ ಪ್ರಾಜ್ಞೆ ಆಗ್ತಾನೆ. ಪುನಃ ಎಲ್ಲರ ಸಾಕ್ಷಿ ರೂಪ ಸರ್ವತ್ರ ಅನುಗತ ಇರುವುದರಿಂದ ಸಾಕ್ಷಿನೇ ಸ್ವರೂಪದೊಳಗೆ ಕಾರಣೋಪಾಧಿ ಲಯ ಮಾಡಿ, ಕಾರಣೋಪಾಧಿ ಲಯ ಮಾಡ್ತಾನೆ, ಅದನ್ನ ಲಯ ಮಾಡಿ ತುರಿಯ ರೂಪ ಸ್ಥಿತ ಆಗ್ತಾನೆ. ಆ ಥರ ಈ ರೀತಿಯಾಗಿ ದೃಶ್ಯದ ಲಯ ಆದ ಮೇಲೆ ಅವೇನು ಮಾಡ್ತಾನೆ, ಶುದ್ಧ ಆತ್ಮ ಆಗಿರ್ಬೇಕು. ಇದೇ ಮೋಕ್ಷ ಫಲ. ಯಾವುದು ನಿವೃತ್ತಿಪರನಾಗಿ ಜ್ಞಾನ ಪಡ್ಕೊಂಡ ಅವು ದಾರಿ ಬೇಕಲ್ಲ, ಅಲ್ಲಿ ಹೋಗಲ್ಲ. ಹೇಗೆ ಯದ್ಗತ್ವ ಅಲ್ಲಿ ಹೋಗಲ್ಲ. ಅದಕ್ಕೆ ಹೆಂಗಪ್ಪ ದಾರಿ? ಅದಕ್ಕೂ ದಾರಿ. ಇಲ್ಲಿ ಪುಣ್ಯಕ್ಕೆ ಹೋಗೋ ದಾರಿ ಹೇಳು, ಪಾಪಕ್ಕೆ ಹೋದ ಹೆಂಗೆ ನರ್ಕಕ್ಕೆ ಹೋಗ್ತಾನ, ಬಡಿತಾ ಬರಾಕಪ್ಪ ಹೊಡಿತಾರ ನೋಡು, ಹಿಂಗೆಲ್ಲ ಮಾಡ್ಕೊಂಡು ಹೋಗ್ತಾನ. ಅವ ಹಂಗೆ ಹೋಗ್ತಾನ. ಯಾವನು ಪುಣ್ಯ ಮಾಡ್ಯಾನವ ಅಲ್ಲಲ್ಲೇ ಅವನ ದೇವ ಛತ್ರಗಳನ್ನು ನೋಡ್ತಾ, ಅಲ್ಲೇ ಅವನ ಊಟದ ವ್ಯವಸ್ಥಾ, ಏನು ರಾಜರು ದೇವತೆಗಳು ಅವನ ಸ್ವರ್ಗಕ್ಕೆ ಕರ್ಕೊಂಡು ಸ್ವರ್ಗದ ಪುಣ್ಯ ಮುಗೀತು ಅಂದರೆ ಮತ್ತೆ ಇಲ್ಲಿ ಬರ್ತಾರೆ ಹೇಳ್ತಾರೆ. ಈಗ ಮಾಡ್ತಾ ಮಾಡ್ತಾ ಅವನಲ್ಲಿ ಜಬರ್ದಸ್ತ್ ಅಂತ ಮುಮುಕ್ಷುತ್ವ ಇತ್ತ ಮುಮುಕ್ಷುತ್ವ ಅದು ಆತು ಅಂತಂದ್ರೆ ಅವ ಯಾಕೆ ದಾರಿ ಹೋಗ್ತಾನಪ್ಪ ಅದನ್ನ ಹೇಳಿ ನೋಡಿ. ಇದು ಅದನ್ನೇ ಶ್ರೀಧರ ಸ್ವಾಮಿ ಹೇಳ್ತಾರೆ, ಅಗ್ನಿ ಇತ್ಯಾದಿ ಈ ಶ್ಲೋಕಗಳು ಅರ್ಚಿರಾದಿ ಮಾರ್ಗ ವಿಭಿನ್ನ ಅಭಿಮಾನಿ ದೇವತೆ ವರ್ಣನ ಇಲ್ಲಿ ಮಾಡಿ ಎಲ್ಲ ಜಗ ಪ್ರಾಪ್ತ ಮಾಡ್ತಾ ಇರ್ತಾರೆ. ಮಾಡ್ತಾ ಅದ್ರ ಸಂಬಂಧವನ್ನು ಹಿಡ್ಕೋತ. ಆಮೇಲೆ ದಿವಾ ಅರ್ಥಾತ್ ಹಗಲು, ಪ್ರಾವು ಅರ್ಥಾತ್ ಸಾಯಂಕಾಲ, ರಾಕ ಅರ್ಥಾತ್ ಪೂರ್ಣಿಮಾ, ರಾಕ ಅಂತ ಪುರಾಣದ ಅನುಸಾರವಾಗಿ ಸಾಯಂಕಾಲ ಅಲ್ಲೇ ರಾಕ ಅಂತ, ಪುರಾಣದ ಅನುಸಾರವಾಗಿ ಸಾಯಂಕಾಲಕ್ಕನ ಏನಂದ್ರು ರಾಕ, ಮೇಲೆ ಹೇಳಿದ್ರು ಪೂರ್ಣಿಮೆಗೆ ರಾಕ. ಈಗ ಇಲ್ಲಿ ಮಕ್ಕಳ ಕಡೆ ಅಂತಾರೆ ಪುರಾಣದ ಪ್ರಕಾರ ಸಾಯಂಕಾಲಕ್ಕೆ ರಾಕ. ಉತ್ತರ ಶಬ್ದದಿಂದ ಉತ್ತರಾಯಣ ಅಭಿಮಾನಿ. ಭೀಷ್ಮಾಚಾರ್ಯ ಉತ್ತರಾಯಣ ಬರ್ತಕ್ಕ ದಾರಿ ಕೂತ್ಕೊಂಡು ನೋಡು, ಶರಪಂಜರ ಮೇಲೆ ಮಲಗ್ಯಾರ, ಹಾಸಿಗೆ ಮೇಲೆ ಮಲಗಿಲ್ಲ, ಕೂತಿನಿ ಗಾದಿ ಮೇಲೆ ಅಭ್ಯಾಸ ಮಾಡಿಲ್ಲ. ನಮಗೆ ರಾತ್ರಿ ನೀತಿ ಬರೋಂಗಿಲ್ಲ, ಕೂತಿನಿ ಗಾದಿ ಹಾಕ್ಬೇಕು, ಒಳ್ಳೆ ಹಾಸು ಮಾಡಿ ನತ್ತು ಮಾಡಿ ಮ್ಯಾಕ್ ಹೊತ್ಕೊಂಡು ಮಕ್ಕೋತೀವಿ. ಅವ ಹೆಂಗೆ ಮಲಗಿದ್ದಾನು ಎದ್ರ ಮೇಲೆ? ಶರಣ ಬಾಣ, ರಕ್ತ ಸುಡ್ತಾ ಇದೆ, ಆನಂದ ಮಲ್ಯ ಪಾಂಡವ ಉಪದೇಶ ಮಾಡಿ ಹೇಗಿದ್ದಾನೋ ಸ್ಥಿತಿ ಹೇಗಿದೆ ಅದು ನೋಡ್ಬೋದು. ಹಂಗೆ ಉತ್ತರಾಯಣ ದೇವತೆ ನೋಡು, ಅದಕ್ಕೆ ಸ್ವರಾಟ್ ಅಂತ ಬ್ರಹ್ಮ. ಈ ರೀತಿ ಬ್ರಹ್ಮಲೋಕ ಹೋದಂಥ ಜೀವ ಭೋಗದ ಅಂತ ಆದಾಗ ಮೋಕ್ಷದ ಪ್ರಕಾರವನ್ನು ನಾವೇ ಇದೆ. ವಿಶ್ವ ಶಬ್ದದಿಂದ ಸ್ಥೂಲ ಉಪಾಧಿನ ವಿಶ್ವ ಅದು ಸ್ಥೂಲದ ಸೂಕ್ಷ್ಮಲಯ, ಎಲ್ಲೇ ಸೂಕ್ಷ್ಮಲಯ ಮಾಡೋದನ್ನ, ಸೂಕ್ಷ್ಮ ಉಪಾಧಿನ ತೈಜಸ್ಸೊಳಲಯ ಮಾಡೋದು, ಸೂಕ್ಷ್ಮಕ್ಕೆ ಕಾರಣಗಳ ಲಯ ಮಾಡಿ ಆ ಕಾರಣೋಪಾಧಿ ಪ್ರಾಜ್ಞೆ ಆಗಿರ್ತಾನೆ. ಆ ಎಲ್ಲರ ಸಾಕ್ಷಿ ಆಗೋ ಕಾರಣ ಆ ಸಾಕ್ಷಿಯ ಸ್ವರೂಪನಾಗುವ ಅದ್ರೊಳಗೆ ಕಾರಣದ ಲಯನ ಮಾಡಿರ್ತಾನೆ. ಮತ್ತು ತುರ್ಯ ಆ ಎಲ್ಲ ವ್ಯಭಿಚಾರಿತ ಆಗುವಂಥ ಬದಲಾವಣೆ ಆಗುವಂಥ ಉಪಾಧಿಗಳನ್ನು ಲಯ ಮಾಡಿ ಶುದ್ಧ ಆತ್ಮ ಅರ್ಥ ಆ ಮುಕ್ತನಾಗಿರ್ತಾನೆ. ಈ ಮಾತನ್ನು ಯಾಕೆ ಹೇಳಪ್ಪ ಇಷ್ಟೆಲ್ಲ ಅಂದ್ರೆ ಅವನು ಮುಕ್ತನಾಗ್ತಾನಲ್ಲ ಅಂದರೆ ಶರೀರ ಹೋದ್ಮೇಲೆ ಗತಿ ಇದು. ಶರೀರ ಇದ್ದಾಗ ಗತಿ ಅಲ್ಲ, ಶರೀರ ಇದ್ದಾಗಂತೂ ಮುಕ್ತನ ಆನಂದೊಳಗ. ಆದ್ರೆ ಶರೀರ ಅಂದರೆ ವಿದೇಹ ಕೈವಲ್ಯ ಆದ ನಂತರ ವಿದೇಹ ಮುಕ್ತ, ಜೀವನ್ ಮುಕ್ತ ಯಾವಾಗಂದ್ರು ಇಲ್ಲಿರ್ತ ಜೀವನ್ ಮುಕ್ತ ಆನಂದೊಳಗಿರ್ತಾನೆ. ಅವಾಗ ಇಲ್ಲಿಂದ ದೇಹ ಬಿಟ್ಟ ಅಂದ್ರೆ ವಿದೇಹ ಮುಕ್ತ ಅಂತ. ಅವಾಗ ಹೆಂಗೆ ಹೋಗ್ತಾನಪ್ಪ? ಪರ್ಮನೆಂಟ್ ಜಾಗ ಹೋಗಲ್ಲ, ಆ ಜಾಗಕ್ಕೆ ಹೋಗೋಕೆ ಹೆಂಗೆ ಹೋಗ್ತಾನವ? ಈ ಥರ ಎಲ್ಲ ಇಷ್ಟೆಲ್ಲ ಮಜಾ ಇತ್ತು. ಏನಾಗಬೇಕು? ಮುಕ್ತನ ಜೀವ ಇಲ್ಲಿಗಿನ ಮತ್ತೆ ಇಲ್ಲಿ ಬಾ, ಹಾಲೇನು ತುಪ್ಪೇನು ಮೊಸರೇನು ಬೇಳೆ ನೋಡಿ ಮತ್ತಿಲ್ಲ ಬಾ. ಮುಂದಿನ ಸಲ ಆ ಜನ್ಮದಾಗ ಸಿಗ್ತೈತಿ, ಮತ್ತೆ ಈಗ ಹಂಗೆ ಸಿಗೋದು ಇಲ್ಲಿ ಕೈತ ನಾನು ಅಡ್ಡಾಡ್ತಾವ ಅಲ್ಲಿ ರೊಟ್ಟಿ ಸಿಗ್ತೈತೆ ನೀರು ಹಂಗೆ ನಾ ಯಾರು ಹಂಗೆ ಹೋಗ್ತಾನಪ್ಪ. ಇದು ಆದಮೇಲೆ
ದೇವಯಾನಮಿದಂ ಪ್ರಾಹು ಭೂತ್ವಾ ಭೂತ್ವಾ ಪರವಶಃ ನೋಡತ್ತ. ಇದಕ್ಕೆ ದೇವಯಾನ ಅದ ಹೀಗೆ ಹೋಗ್ತಾನೆ ಮುಕ್ತ ದೇವ. ಈ ಮಾರ್ಗದಲ್ಲಿ ಹೋಗುವಂತಹ ಉಪಾಸಕ ಒಂದು ದೇವತೆಯಿಂದ ಮತ್ತೊಂದು ದೇವತೆ ಹೋಗ್ತಾ ಹೋಗ್ತಾ ಬ್ರಹ್ಮಲೋಕಕ್ಕೆ ಹೋಗಿ ತನ್ನ ಸ್ವರೂಪ ಸ್ಥಿತ ಆಗ್ತಂಪ. ಅವ ಪ್ರವೃತ್ತಿ ಮಾರ್ಗ ಸಮ ಪುನಃ ಈ ಸಂಸಾರ ಬರುವುದಿಲ್ಲ. ಪ್ರವೃತ್ತಿಯಿಂದ ಮಾಡ್ಬೋದು ಏನು ಮಾಡ್ತಾನೆ ಇದ್ದಾಗ ಬರೋದು ಅದ ಹೋಗ್ತಾನೆ ಮಾಡ್ತಿದ್ದ. ಹಂಗೆ ಯಾಕೆ ಆಸೆ ಇರ್ತೈತಿಲ್ಲ, ಅದು ಸಿಗ್ಬೇಕು ಮುನಿಸರ ಸಿಗ್ಬೇಕು ಹಂಗೆ ಇದು ಆಶೆ ಮಾಡ್ತಾನೆ. ಆಶಾ ಮಾಡ್ತಾನೆ, ಪುಣ್ಯ ಮಾಡಿ ಆ ಪುಣ್ಯ ಫಲ ಅಪೇಕ್ಷೆ ಮಾಡ್ತಾನೆ, ಕರ್ತೃತ್ವದ ಅಭಿಮಾನ ಇಟ್ಕೊಳ್ತಾನೆ, ಫಲ ಬೇಕು ಅಂತಾನೆ. ಅವೇನು ಮಾಡ್ತಾನೆ ಪಾದನ ಜ್ವಾಲ ಜ್ವಾಲ ಆಮೇಲೆ ಅವಾಗ ಜ್ವಾಲ ಜ್ವಾಲ ಅಂತ ಮಾಡ್ತಾವ. ಈಗ ಏನು ಮಾಡೋದು ಎಷ್ಟು ಮಾಡೋದು ಬಿಡೋ ನೀನು ಅದು ಕೇಳ್ತಾನೆ ಇದು ಕೇಳ್ತಾನೆ ಒಂದಲ್ಲ ಇಲ್ಲ ಹೌದು ಹೋಗ್ಬಿಡು ಮತ್ತೆ ಮುಗಿದ ಹೋಗಿತ್ತು ಒಂದ ಆತ ಮತ್ತೆ ಇದ್ದಂಗ ಸೇವಾ ಮಾಡಿದಪ್ಪ ಆತ. ಆಮೇಲೆ ಹೋದ ಅಂದ್ರೆ ಬಿಡ್ತಾ ಹೋಗಿರ್ತಾನ ಇಲ್ಲ ಮತ್ತೆ ಬರ್ತಾನೆ ಇದ್ದಾಗ ಇರ್ತದಲ್ಲ ಆಶಾ ಮಕ್ಕಳೇನೋ ಮೊಮ್ಮಕ್ಕಳೇನೋ ಅದೇನೋ ಇದೆ ಮತ್ತೆ ಇಲ್ಲಿ ಬರ್ತಾನೆ. ಬರ್ಲಾರ್ದ ಒಂದು ಇದೆ ಆತ ಮುಗಿಸೇ ಬಿಟ್ಟ ಎಲ್ಲ ಮುಗಿದಪ್ಪ ಅರ್ಥ ಹೋಗ್ತಾರೆ ಅವಾಗ ಆಗ್ತಾನೆ. ಈ ದೇವಯಾನ ಅಂದರೆ ಈ ಮಾರ್ಗ ಹೋಗುವಂಥ ಉಪಾಸ ಒಂದು ದೇವತೆಯನ್ನು ಮತ್ತೊಂದು ದೇವತೆಗಳ ಹೋಗಿ ಬ್ರಹ್ಮಲೋಕ ಕನಸೋದು. ಆದರೆ ಅದೇ ಪ್ರವೃತ್ತಿ ಮಾರ್ಗನೇ ಸಮ ಅವ ಹೆಂಗೆ ಪ್ರವೃತ್ತಿ ಅವ ಹೆಂಗೆ ಬರ್ತಾನೆ ಹಂಗೆ ಅವನ ತಿರುಗಿ ಬರೋದಿಲ್ಲ. ಇದು ನಾವು ಹೆಂಗೆ ಪ್ರವೃತ್ತಿ ಮಾರ್ಗಾಮಿಯಾಗಿ ಚಂದ್ರಲೋಕ ಹೋದ್ಮೇಲೆ ಪಶ್ಚಾತ್ ಪುನಃ ಈ ಸಂಸಾರ ಬರ್ತಾನೆ ಹಂಗೆ ಇವ ಬರುವುದಿಲ್ಲವ ಅಂತ ನಾವು. ಈಗೇನು ಪಿತೃಯ ದೇವಯ ಇದು ನಿರ್ಮಿತ ಎರಡು ಮಾರ್ಗವ ಅದನ್ನು ಶಾಸ್ತ್ರ ದೃಷ್ಟಿಯಿಂದ ನೋಡುವಂಥ ಪುರುಷ ಈ ಶರೀರ ಇದ್ದು ಆ ವಿಷಯಗಳು ಮೋಹಿತನ ಆಗೋದಿಲ್ಲ. ಯಾವ ಯಾವ ಈ ಪಿತೃಯಾನ ದೇವಯಾನ ನಿರ್ಮಿತ ಎರಡು ಮಾರ್ಗದಪ್ಪ ಅವನಿಗೆ ಶಾಸ್ತ್ರ ದೃಷ್ಟಿಯಿಂದ ನೋಡುವಂಥವ ಆಯವು ಆ ಪಿತೃಯಾನ ದೇವಯಾನಗಳನ್ನ ಶಾಸ್ತ್ರ ದೃಷ್ಟಿಯಿಂದ ನೋಡುವಂತಹ ಪುರುಷ ಈ ಶರೀರದಲ್ಲಿ ಇದ್ರೂ ಸಹಿತ ವಿಷಯದಲ್ಲಿ ಮೋಹಿತನಾಗುವುದಿಲ್ಲ. ಶರೀರದಲ್ಲಿ ಇರ್ತಾನೆ ವಿಷಯ ಮೋಹಿತನ ಹಾಲೇನು ತುಪ್ಪ ಸಿಗೋದು ಡಾಕ್ಟ್ರು ಹೇಳ್ಯಾರ್ರಿ ಅಂತ ನಾ ತುಪ್ಪ ತಿನ್ನೋದು ಅಂತ ಹೇಳಾರ ಡಾಕ್ಟ್ರು. ಯಾರು ತುಪ್ಪ ತಿನ್ನಂತಾರೆ ಯಾರು ಹಾಲು ಕುಡಿ ಅಂತಾರೆ ಹೀಗೆಲ್ಲ ಹೇಳ್ತಾನೆ ಡಾಕ್ಟ್ರು. ಮತ್ತು ರೋಗಿ ಅಪೇಕ್ಷೆ ಮಾಡಿದ್ದು ಹಾಲನ್ನ ಅಂದ್ಬಿಟ್ಟು ಖುಷಿ ಖುಷಿ ಬೇವಿಂದ್ರ ಸತ್ತು ಹೋದ್ರೆ ಬೇವಿಂದ್ರ ಸತ್ತು ಹೋದಿನ ಅಂತ ಡಾಕ್ಟರ್ ಹೇಳಿದ್ರೆ ಖುಷಿನ ತಗೋತಾರಲ್ಲ ಅಯ್ಯೋ ಹೇ ಆಗೋದು ಬಿಡು ನಮ್ಮ ಕಡೆಯಿಂದ ಅಂತ ಏನು ಆಗೋದು ಅದು ಬ್ಯಾಡ್ರಿ ಗುಳಿಗೆ ಕೊಟ್ಟು ಬಿಡಿದಂತ ಬೇವಿಂದ್ರ ಸತ್ತು ತುಪ್ಪ ತಿನ್ನಂದ್ರೆ ಡಾಕ್ಟರ್ ತುಪ್ಪ ತಿನ್ನೋದಾರ್ರಿ ಒಂದು ದಿನ ತುಪ್ಪ ಸಕ್ಕರೆ ತಿಂತ. ಹಾಗೆ ಇಲ್ಲಿ ಏನಪ್ಪ ಇಲ್ಲೇ ಇದ್ರು ಯಾವ ಅವ ಎಂತ ಮಹಾತ್ಮ ಅವ ಈ ಪುರುಷ ಏನೋ ಈ ಶಾಸ್ತ್ರ ದೃಷ್ಟಿಯನ್ನು ನೋಡ ಯಾವನ್ನ ಪಿತೃಯಾನ ದೇವಯಾನಗಳನ್ನ ಯಾವ ದೃಷ್ಟಿಯಿಂದ ಶಾಸ್ತ್ರ ದೃಷ್ಟಿ ಏನು ಹೇಳ್ತದಪ್ಪ ನಿನಗೆ ಇವನ ಮಿಥ್ಯಾ ಅಂತ ಹೇಳ್ತದೆ. ಶಾಸ್ತ್ರ ಇವ್ರಿಗೆ ಸತ್ಯ ಅಂತ ಹೇಳ್ತಾನು ಇವು ಮಿಥ್ಯಾ ಅಂತ ಹೇಳ್ತದೆ. ಇದನ್ನು ಮಾಡ್ಕೊಂಡು ಹೋಗಮ್ಮ ಅವ ಈ ಶರೀರ ಇದ್ರು ಹೆಂಗಿರ್ತಾನೆ ವಿಷಯದೊಳಗೆ ಮೋಹಿತನಾಗೋದಿಲ್ಲ. ಹಾಗೆ ಧೂಮಾವಿ ಸಂಭವತಿ ಇತಿ ಶ್ರುತಿ ದ್ವಾರ ಧೂಮಾದಿ ಮಾರ್ಗವನ್ನು ಅಲ್ಲಿ ಮಾಡ ಇದು ಅರ್ಚಿರಾದಿ ಸಂಭವತಿ ಅರ್ಥಾತ್ ಅರ್ಚಿರಾದಿ ಮಾರ್ಗವನ್ನು ಪ್ರಾಪ್ತ ಮಾಡ್ಕೊತಾನ ಅಂತೇಳಿ ಅವು ಶ್ರುತಿ ಅರ್ಚಿರಾದಿ ದೇವಯಾನ ಅನಿಸೋದು. ಈ ಶ್ರುತಿಗಳು ನಿಶ್ಚಿತ ರೂಪದಿಂದ ಎರಡೂ ಬೇರೆ ಬೇರೆ ಅವ ಹೇಳ ಅರ್ಚಿರಾದಿ ಮಾರ್ಗ ಧೂಮಾದಿ ಮಾರ್ಗ. ಅದಕ್ಕೆ ಶಾಸ್ತ್ರ ಪುರುಷ ಈ ಎರಡೂ ವಿಷಯದೊಳಗೆ ಶರೀರದೊಳಗೆ ಇದ್ದಾಗ್ಯಾದರೂ ಕೂಡ ಇವುಗಳಿಗೆ ಮೋಹಿತನಾಗೋದಿಲ್ಲ. ಏನು ತಿಳ್ಕೊಂಡವ ಶಾಸ್ತ್ರ ದೃಷ್ಟಿಯಿಂದ ಇದನ್ನು ನೋಡ ಇದು ದೇವಯಾನರಾಗಲಿ ಧೂಮ ಮಾರ್ಗರಾಗಲಿ ಇವೆರಡೂ ಮಾರ್ಗ ಹೆಂಗದಪ್ಪ ಇವು ಸತ್ಯ ಅದು ತಿಳ್ಕೊಂಡ್ಮೇಲೆ ಯಾದಕ್ಕಪ್ಪ ವಿಷಯಾದಿಗಳಲ್ಲಿ ಆಸಕ್ತನಾಗೋದಿಲ್ಲ. ಇದು ಭಾಳ ಮಾತು ಯಾವಾಗ ಆಕತಿ ಶಾಸ್ತ್ರದಿಂದ ಈ ಮಾರ್ಗ ತಿಳ್ಕೊಂಡ ಅಂದ್ರೆ ಶಾಸ್ತ್ರ ಏನಿರ್ತದಪ್ಪ ಎಲ್ಲವೂ ಮಿಥ್ಯ ಅಂತ ಹೇಳಿದ್ಮೇಲೆ ಯಾವ ಸತ್ಯ ಪದಗಳ ಲಕ್ಷ್ಯ ಇರ್ತೈತೆ ಒಂದು ಹೊರತಾಗಿ ವಿಷಯ ಲಕ್ಷ್ಯ
ಹಂಗೆ ಅಲ್ಲಿ ಅದು ಕೇಳ್ತಾರೆ ಉತ್ಪನ್ನ ಆಗುವಂಥ ಶರೀರ ಮೊದಲು ಆದಾವಂತೆ ಜನಾನಾಂ ಸದ್ವಿಹರಂತಿ ಪರಾವರಂ. ಉತ್ಪನ್ನ ಆಗುವಂಥ ಶರೀರದ ಮೊದಲೇ ಕಾರಣರೂಪ ತಥಾ ಈ ಶರೀರ ಅಂತ ಆದಾಗ್ಯೂ ಅಂತ ಆದಾಗ್ಯೂ ಸಹಿತ ಅವಧಿ ರೂಪ ವಿದ್ಯಮಾನ ಇರ್ತಾನೋ. ಹೊರಗೆ ಭೋಗ್ಯ ರೂಪದಿಂದ ಒಳಗೆ ಹೋಗ್ತಾ ದೊಡ್ಡ ಸಣ್ಣ ಜ್ಞಾನ ಜ್ಞೇಯ ರೂಪದಿಂದ ವಾಚಕ ವಾಚ್ಯ ರೂಪದಿಂದ ಅಂಧಕಾರ ಪ್ರಕಾಶವನ್ನು ಏನೇನು ಉಪಲಬ್ಧ ಆಗ್ತದೋ ಅದನ್ನು ತತ್ವವೇತ್ತ. ಇವೆಲ್ಲವೂ ಕೂಡ ನಿತ್ಯ ಆಗಿದಾವ. ಇವು ಉಪಭೋಗ ಮಾಡ್ಕೋ ಅದ್ರಾಗ ಆಸಕ್ತಿ. ಅದಕ್ಕೆ ಮೋಹ ಅವನು ಸ್ಪರ್ಶ ಮಾಡೋದಿಲ್ಲ. ಅವನಿಗೆ ಮೋಹ ಬರೋದೇ ಇಲ್ಲ. ಮೋಹ ಇರಿಬಿ ಯಾವಾಗ ಬರ್ತಾವಪ್ಪ? ಬರ್ತಾವ. ಬೇಕಿದ್ರೆ ಯಾಕೆ ಬರೋದು? ಸಾಯ್ತಾವ. ಹಂಗೆ ಇವನ ಜ್ಞಾನಿ ಅಂದ್ರೆ ಬೆಂಕಿ. ಅದನ್ನ ಹೇಳ್ತಾನ ಅವ ಅಂದ್ರೆ ಏನಪ್ಪ? ಬೆಂಕಿ ಬಿಡವ. ಆ ಬೆಂಕಿ ಅದಂತ ಯಾಕೆ ಹೋಗೋದು? ಯಾವ ಅದಕ್ಕೆ ಬರ್ರಿ ಕುಂಡ್ರಿ ಅಂತಾರೆ. ಯಾರ ಸತ್ಕಾರ ಮಾಡ್ಕೊಂಡು ಏನು ಮಾಡ್ತಾರೆ? ಯಾರು ಬರ್ತಪ್ಪ ನಿಮ್ಮ ಮನೆ ನೀವು ಮಾತಾಡಲೇ ಇಲ್ಲಪ್ಪ, ಟಿ ವಿ ನೋಡ್ಕೊಂತ ಕುಂತು ಅವಾಗ ಒಂದು ಬೈತಾರೆ. ಮನೆಗೆ ಹೋಗ್ತಾರೆ. ಬರ್ರಿ 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 ಬರ್ರಿಪ್ಪ ಬರ್ರಿ ಬರ್ರಿ ಒಳಗೆ ಚಾ ಮಾಡ್ರು. ಅವ್ರಿಗೆ ಮಾಡೋ ಸುಮಾರು ಐತಿ ನೋಡು, ಊಟ ಐತಿ ನೋಡು, ಅವ್ರ ಮೇಲೆ ಹೋಳಿಗೆ ಮಾಡಿದ್ರೆ ಮಧ್ಯಾಹ್ನ ಅದನ್ನ ನೀಡ್ರಿ ಅಂತಂದ್ರೆ ಕುಂತ ಆರಾಮ ಮಾತಾಡಲೇ ಇಕ್ರೆ ಯಾವ ಹೋಗ್ರಪ್ಪ ಹೋಗಿದ್ರೆ ಹಂಗೆ ಈ ಜ್ಞಾನಿ ಏನಿರ್ತಲ್ಲ ಅವುಗಳಿಗೆ ಹಚ್ಕೊಳ್ಳೋದಿಲ್ಲ. ಯಾವ ಕಡೆಗೆ ಮೋಹ. ಅದಕ್ಕೆ ಆ ಮೋಹ ಅವನು ಸ್ಪರ್ಶ ಮಾಡೋದೇ ಇಲ್ಲ. ತತ್ವವೇತ್ತ ಅಲ್ಲೇ ಮೋಹಿತ್ ಆಗದೇ ಇರೋ ಕಾರಣ ಆದ ಇತ್ಯಾದಿ ಶ್ಲೋಕ. ಉತ್ಪನ್ನ ಆಗುವಂಥ ಶರೀರ ಮೊದಲೇ ಕಾರಣರೂಪ ಮತ್ತು ಅಂತದ ಅವಧಿ ರೂಪ ಏನು ವಿದ್ಯಮಾನ ಅರ್ಥಾತ್ ಯಾವುದು ಮೊದಲು ಇದೆಯೋ ನಂತರವೂ ಇದೆ. ಯಾವನು ಈ ಜ್ಞಾನಿ ಏನು ತಿಳ್ಕೊಂಡ ಆತ್ಮಸ್ವರೂಪ ನಾನು ತಿಳ್ಕೊಂಡ ಹೊರತಾಗಿ ಈ ಶರೀರ ಅಂದ ಬಳಿಕ ಈ ಶರೀರ ಅನ್ನಂಗಿಲ್ಲ. ಶರೀರ ಏನಪ್ಪ ಹುಟ್ಟೋಕ್ಕಿಂತ ಮುಂಚೆ ಇಲ್ಲ, ಸತ್ ಮೇಲೆ ಹೋಗ್ತು. ಅಲ್ಲ ಆದರೆ ನಾನು ಶರೀರವೇ ಅಲ್ಲ, ನಾ ಏನದೀನಿ ಅಂದ ಬಳಿಕ ಯಾವಾಗಲೂ ಐತದ. ಮೊದಲು ಐತೆ, ಆಮೇಲೆ ಈ ಶರೀರ ಹೋದಂದ್ರೆ ಅವಾಗ ಐತೆ ಅಂದ ಬಳಿಕ ಮಧ್ಯೊಳಗೆ ಐತೆ. ಈ ಥರ ಅರ್ಥ ಮಾಡ್ಕೊಳ್ಳೋಣ. ಹೊರಗೆ ಭೋಗ್ಯ ರೂಪದಿಂದ, ಒಳಗೆ ಭೋಕ್ತಾ ರೂಪದಿಂದ, ಉಚ್ಚ ನೀಚ ರೂಪದಿಂದ ಅಂಧಕಾರ ಪ್ರಕಾರ ಏನೇ ಉಪಲಬ್ಧ ಆಗ್ತದೋ ಅವಾಗೆಲ್ಲವೂ ನನ್ನ ಸ್ವರೂಪ, ಜ್ಞಾನಿ ಸ್ವರೂಪ, ಆತ್ಮಸ್ವರೂಪ, ಬ್ರಹ್ಮಸ್ವರೂಪ ಅಂತ ತಿಳ್ಕೊತಾನೆ. ಅವನಿಗೆ ಭಿನ್ನ ಅಂತ ಮತ್ತೊಂದು ವಾಸ್ತವಿಕವಾಗಿ ಇಲ್ಲವೇ ಇಲ್ಲ. ಅದಕ್ಕೆ ಅಜ್ಞಾನ ಅವನು ಸ್ಪರ್ಶ ಮಾಡಲಾರದು. ಅಜ್ಞಾನ ಸ್ಪರ್ಶ ಮಾಡಂಗಿಲ್ಲ. ಅಜ್ಞಾನ ಸ್ಪರ್ಶ ಮಾಡ ಅಜ್ಞಾನದ ಇವೆಲ್ಲ ಮೋಹ, ಲೋಭ, ಮೋಹ ಇವೆಲ್ಲ ಅಜ್ಞಾನದಲ್ಲೇ ಬರ್ತಾವೆ. ಅಜ್ಞಾನಿಗೆ ಹೋಗ್ಬಿಡ್ತಾವೆ. ಅಜ್ಞಾನದಿಂದ ಇವೆಲ್ಲ ಇವ್ರ ಸಂಪತ್ತಿ. ಯಾವ ಸಂತತಿಯೂ ಅಜ್ಞಾನ. ಅಜ್ಞಾನ ಸಂತತಿ ಅನ್ಬೇಕು ಹೋಗ್ಬಿಡು. ಅಜ್ಞಾನ ಹೋಗ್ತಂದ್ರೆ ಹಂಗೆ ಅವ್ರು ಹೋಗ್ಬಿಡ್ತಪ್ಪ ಅಂತ. ಇನ್ನೊಂದು ಉದಾಹರಣೆ, ದರ್ಪಣ ಇತ್ಯಾದಿ ನೋಡುವ ಪ್ರತಿಬಿಂಬ ಯುಕ್ತ ತಥಾ ವಿಚಾರ ದ್ವಾರ ಪೂರ್ಣ ರೂಪದ ಬಾಧಿತ ಆದಾಗ್ಯೂ ವಾಸ್ತವಿಕ ರೂಪ ಪ್ರತೀತ ಆಗ್ತದೆ. ಆ ಥರ ಇಂದ್ರಿಯ ದ್ವಾರ ಪ್ರತೀತ ಆಗುವಂಥ ಭೇದವು ವಿಚಾರ, ಯುಕ್ತಿ, ಆತ್ಮಾನುಂದ ಇದೆಲ್ಲವ ಅಸಂಭವ ಇರುವ ಕಾರಣ ವಾಸ್ತವಿಕ ಇಲ್ಲ ಅದು ಸತ್ಯಂತ ಪ್ರತೀತಿ ಆಗ್ತದೆ. ಹೇಗಪ್ಪ? ಅದಕ್ಕೆ ದರ್ಪಣ ಇತ್ಯಾದಿ ನೋಡುವಂಥ ಅಂಶ, ಕಣ್ಣಾಗ ನೀರಿನಾಗ ಅದು ಇತ್ಯಾದಿ. ದರ್ಪಣ ಅಬಾಧಿತ ಅಪಿ ಆಭಾಸ. ದರ್ಪಣ ಇತ್ಯಾದಿ ನೋಡುವಂಥ ಪ್ರತಿಬಿಂಬ ಯುಕ್ತಿ. ಆ ಪ್ರತಿಬಿಂಬದಲ್ಲ ಅದು ಯುಕ್ತಿ ತಥಾ ವಿಚಾರ. ಆ ಪ್ರತಿಬಿಂಬ ಯುಕ್ತಿ ಅಲ್ಲಪ್ಪ, ಇದು ಪ್ರತಿಬಿಂಬ. ಪ್ರತಿಬಿಂಬ ನಾ ಹಾಕೇನೇನು ಇಲ್ಲ. ಹಾಗಾದ್ರೆ ಪ್ರತಿಬಿಂಬನ ನೀ ಆಗಿದ್ರೆ ಕಾರಣ ಪ್ರತಿಬಿಂಬ ಇತ್ಲಾಕ ಬಂದರೆ ಅದನ್ನು ಚಿತ್ತಬೇಕಾಗಿತ್ತು. ಯಾಕೆ ಚಿತ್ಕೋತಿ? ಅದು ನೀನಲ್ಲ. ನೀನ್ಯಾರು? ಬಿಂಬ ರೂಪ ಅಂತ. ಅದಕ್ಕೆ ನೀನು ಮಾಡ್ತೀವಿ ಇಲ್ಲಿ ಚಿತ್ಕೋತಿ. ಇಲ್ಲಿ ಚಿತ್ಕೋರ್ ಕಾರಣನೇನೋ ಅದು ನೀನಲ್ಲ. ಇದು
ಹಿಂಗೆ ವಿಚಾರ ಅದು ಕಂಡಾಗ್ಯಾದರೂ ಯಾವುದು ಪ್ರತಿಬಿಂಬ ಅನ್ನುವಂಥದ್ದು ಕಂಡಾಗ್ಯಾದರೂ ಅದು ಬಾಧಿತ ಆಗಿ ಅನ್ನೋ ಅದಾಗಿ ಪೂರ್ಣ ರೂಪದಿಂದ ಬಾಧಿತ ಆದಾಗ್ಯೂ ವಾಸ್ತವ ರೂಪದಿಂದ ಪ್ರತೀತಿ ಆಗ್ತೈತಿ. ಕರಡಿ ಇರೋದಲ್ಲ ಯಾವಾಗ ಕರಡಿ ತಕ್ಕೂ ಹೋಗ್ಬಿಡ್ತದೆ ಪ್ರತಿಮೆ. ಅದು ಬಾಧಿತ ಆದಾಗ್ಯಾದರೂ ಕೂಡ ನಮಗೆ ಕಾಣಿಸ್ತದೆ ಅಂತ ಸತ್ಯ ನಾವು ವಿಚಾರ. ಹಂಗೆ ಇಂದ್ರಿಯ ದ್ವಾರ ಪ್ರತೀಕ ಆಗುವಂಥ ಭೇದವು ಇಂದ್ರಿಯ ಅದು ಬೇರೆ ಇದು ಬೇರೆ ಅದು ಬೇರೆ ಅನ್ನಕತ್ತಾನೆ. ಈ ಭೇದ ಕಂಡಾಗ ಆದರೂ ಭೇದ ವಿಚಾರ ಯುಕ್ತಿ ಆತ್ಮ ಇಲ್ಲ. ಎದರಿಂದ ಆತ್ಮ ಯುಕ್ತಿ ಇದು ಬೇರೆ ಅಂತ ಕಾಣಿಸ್ತದೆ, ಅದು ಬೇರೆ ಅಂತ ಕಂಡ್ರು ಕೂಡ ಇದು ಆತ್ಮ, ಇದು ಅಸಂಭವ ಆಗ ವಾಸ್ತವಿಕ ಅಲ್ಲಪ್ಪ, ಇದು ಯಾರು ಖರೆ ಅಲ್ಲ ಈ ಥರ. ಆದರೂ ಸತ್ಯದ ಪ್ರತೀತಿ ಇದು ತಿಳ್ಕೊತಾನ. ಇದು ಸತ್ಯವಲ್ಲ ಆದರೂ ಸತ್ಯದ ಪ್ರತಿ ತೋರ್ತೈತಿ. ಸತ್ಯ ಅಲ್ಲದೆ ಸತ್ಯವೇನೋ ಅನ್ನುವಂಗೆ ತೋರ್ತೈತಪ್ಪ ಅದು. ಅದಕ್ಕೆ ಅವರು ಶ್ರೀಧರ ಸ್ವಾಮಿ ಹೇಳ್ತಾ ಇದ್ದಾರೆ ನೋಡಿ, ಜರ್ ಜ್ಞಾನಿ ಮೋಹನ್ ಆಗುದಿಲ್ಲ ಅಂದ್ರೆ ಅವನಿಗೆ ಭೇದ ಪ್ರೀತಿ ಯಾಕೆ ಹೆಂಗಾಗ್ತೈತಪ್ಪ ಹಿಂಗೆ ಕೇಳ್ತಾರೆ. ಯಾರಿಗೆ ಅವರು ಈ ಶ್ಲೋಕ ಬರ ಕಾರಣ ಏನಪ್ಪ ಅಂತ ವಿಚಾರ ಒಂದು ಪ್ರಶ್ನೆ ಹುಟ್ಟಿಸ್ತಾರೆ. ಇದು ಯಾಕೆ ಹೇಳೋ ಪ್ರಸಂಗ ಬಂತ ಇವರಿಗೆ ಅಂತಂದ್ರೆ ಜ್ಞಾನಿ ಮೋಹ ಆಗುದಿಲ್ಲ ಅಂತೇಳಿ ಆದ್ರೆ ಅವ್ನು ಕೂಡ ಈ ಭೇದ ಕಾಣಿಸ್ತದಲ್ಲ, ಅದು ಬೇರೆ ಇದು ಬೇರೆ ಅಂತ ಕಾಣಿಸ್ತದಲ್ಲ, ಮತ್ತು ಅದು ಆ ಥರ ಉಪಯೋಗ ಮಾಡ್ಕೋತಾನ ಅಂತಂದ್ರೆ ಅವ್ರು ಹೇಳ್ತಾರೆ ನಾವು ತರ್ಕದಿಂದ ವಿರೋಧಕ್ಕೆ ಪೂರ್ಣ ರೂಪದಿಂದ ಬಾಧಿತ ಆದರೂ ಯಾವ ಥರ ಪ್ರತಿಬಿಂಬ ವಾಸ್ತವಿಕ ಪ್ರತೀತಿ ಆಗ ಕನ್ನಡದ ಪ್ರತಿಮಾ ಖರೇನೋ ಅನ್ನುವಂಥ ಕಾಣಿಸ್ತಿತ್ತು. ಆ ಥರ ಇಂದ್ರಿಯ ದ್ವಾರ ಪ್ರತೀತ ಆಗುವಂಥ ಭೇದ ತರ್ಕಕ್ಕೆ ವಿರೋಧ ಆಗುತ್ತಾನ ಅವಾಸ್ತವಿಕ ಆದಿದ್ರು ಅದು ವಾಸ್ತವಿಕ ಅಲ್ಲ ಆದರೂ ತೋರ್ತದೆ. ಪ್ರತಿಬಿಂಬ ಖರೆ ಅಲ್ಲ ಆದರೂ ತೋರ್ತದೆ. ಕಾರಣ ಅದು ಉಪಾಧಿ ಅದಿರ್ತಕ್ಕ ತೋರುಪ್ಪ. ನೀ ಯಾಕೆ ಚಿಂತೆ ಮಾಡ್ಕೊತಿ, ಉಪಯೋಗ ಮಾಡ್ಕೊಂಡಿಲ್ಲೋ ಅದು ಕಣ್ಣೆ ದಾಡಿ ಮಾಡ್ಕೊಂಡು ಮಾಡ್ತಾರೆ. ಹಂಗೆ ಉಪಯೋಗ ಮಾಡ್ಕೋ. ಇದು ಭೇದ, ಇದೊಂದು ಥರ ಇದು ಬೇರೆ, ಅದು ಬೇರೆ, ಫ್ಯಾನ್ ತಿರುಗುದು ಬೇರೆ, ಇವು ಬೇರೆ ಇದ್ರು ಒಳಗಿನ ವಿದ್ಯುತ್ ಒಂದೈತೆ ಅಂತ ಗೊತ್ತೈತಿಲ್ಲೋ. ವಿದ್ಯುತ್ ಮಾತ್ರ ಒಂದೈತೆ, ಇದು ತಿಳ್ಕೊಂಡ್ರೆ ಸಾಕು. ಆ ವಿದ್ಯುತ್ ಹಿಡ್ಕೊಳಕ್ಕೋ ಬೇಡಿ ಅದು ತೆಗೀರಿ ಒಳಗೆ ಬಟ್ಟೆ ಹಾಕ್ತೀನಿ ಅಂತ ಅಲ್ಲ. ಮತ್ತು ವಿದ್ಯುತ್ ಐತಲ್ಲ ಮತ್ತು ಬಲ್ಬ್ ಹತ್ತೈತಿ ಅಂದ ಬಳಿಕ ಏನಾಗತ್ತೆ ಗೊತ್ತಾಗತ್ತೆ. ಇದು ಒದರ್ತೈತೆ ಅಂದಾಗ ಏನು ಗೊತ್ತಾಗತ್ತೆ. ಮತ್ತು ಐದು ನೋಡಿ ಐತನ ವಿದ್ಯುತ್ ಐತೆ ನೋಡೋದು ತಡಿ ಕಾಯಿಲೆ ಮುಟ್ಟ ಅಂತಂದ್ರೆ ಆಗತ್ತಲ್ಲ. ಹಾಂ ಬರ್ತೈತೆ ಮಾಡಿ ಅದು ಹಂಗೆ ಅನುಭವದಿಂದ ಗೊತ್ತಾಗ್ತದೆ. ಹೆಂಗಪ್ಪ ಕಣ್ಣು ನೀ ನೋಡದೆ ಇದ್ರು ಕಣ್ಣನ್ನು ಚಲೋ ಅದಾವಂತ ಹೆಂಗಂತಿ ಕಾಣ್ತದೆ. ಹಂಗೆ ಅನುಭವದಿಂದ ನೋಡುವಂತ ಅನುಭವದಿಂದ ನೋಡಿದಾಗ ಅನುಭವ ಮಾಡ್ಕೊಂಡೆ ಅಂದರೆ ಅವಾಗ ನಿನಗೆ ಏನಾಗತ್ತೆ ಇದೆಲ್ಲ ತೋರ್ತೈತೆ ಖರೆ ಇಲ್ಲಪ್ಪ ಅನ್ನೋದು. ಅದಕ್ಕೆ ಈಗೆಲ್ಲ ಹೆಂಗದ ಮಿಥ್ಯ ಈ ಶರೀರ ಅದಕ್ಕೆ ಅಂತಾರಲ್ಲ ಅನುಭವದಿಂದ ನೋಡು. ಅದೇ ಇನ್ನು ಈ ಶರೀರ ಪೃಥ್ವಿ ಆದಿ ಪಂಚಭೂತಗಳು ಅದರಿಂದ ಆಗಿದೆ ನೋಡಿ. ಈ ಶರೀರ ಪೃಥ್ವಿ ಆದಿ ಪಂಚಭೂತಗಳ ಭೂತದಿಂದ ಆಗಿದೆ. ಇದು ಆ ಭೂತ ಸಂಘಾತನೂ ಆದ ಮತ್ತು ಇದು ವಿಕಾರ ಪರಿಣಾಮನೂ ಆದ. ಯಾಕೆ ಶರೀರ ತನ್ನ ಅವಯವಗಳು ಅಲ್ಲಿ ಬೇರೆ ಇಲ್ಲ, ಅದು ಅನುಗತ ಇಲ್ಲ. ಅದಕ್ಕೆ ಇದೇನದ ಮಿಥ್ಯಾ ಆದ ಶರೀರ ಯಾಕಂದ್ರೆ ಇದು ಮಿಥ್ಯಾ. ಅದಕ್ಕೆ ಅವ್ರು ಹೇಳ್ತಾರೆ ಈ ಶರೀರ ಇವ್ರು ಎಷ್ಟು ಮಜಾ ಈಶ ಪೃಥ್ವಿ ಆದಿ ಪಂಚಮಹಾಭೂತದಿಂದ ಆಗಿಲ್ಲ. ಇವರೇ ಇದು ಆ ಭೂತ ಸಂಘಾತವೂ ಅಲ್ಲ ಮತ್ತು ಅದ್ರ ವಿಕಾರ ಪರಿಣಾಮವೂ ಅಲ್ಲ. ಯಾಕೆ ಈ ಶರೀರ ತನ್ನ ಅವಯವಗಳಿಂದ ಅದು ಬೇರೆನೂ ಇಲ್ಲ ಅನುಗತನೂ ಇಲ್ಲ. ಅದಕ್ಕೆ ಇದೇನ ಮಿಥ್ಯ ಅದ ಶರೀರನೇನಪ್ಪ ಮಿಥ್ಯ ಇದು ತಿಳ್ಕೊಡು. ಅದಕ್ಕೆಲ್ಲ ಮೇಲಿನ ಮಾತು ಅದು ಹೇಳಕತ್ತಾರಲ್ಲ ಅದೇ ಶ್ರೀಧರ ಪೃಥ್ವಿ ಆದಿ 5 ಭೂತ ಐಕ್ಯ ಬುದ್ಧಿ ಆಲಂಬನ ರೂಪ ದೇಹ ಆದಿ ಸಮೂಹ ಕಾರ್ಯ ತಥಾ ಪರಿಣಾಮ ಈ ಮೂರಿಂದೂ ಆಗಿದೆ. ಯಾವ ಥರ ವೃಕ್ಷದ ಸಂಘಾತ ಅಡಿವೆ, ವೃಕ್ಷ ಕೂಡುದೇನ ಅಡಿವೆ ಭಾಳಷ್ಟು ಕೂಡಿದ ಗಿಡಗಳು ಅಡಿವೆ. ಆ ಥರ
ಪಂಚಭೂತ ಸಂಘಾತ ದೇಹಾದ ಎಲ್ಲಿ ಬಂದು ಗೊತ್ತದ ಈಗ ಈ ಸೂಕ್ಷ್ಮ ಅದಕ್ಕೆ ಇಲ್ಲಿ ವಿಸ್ತಾರ ಮಾಡಕತ್ತಲ್ಲ. ಈಗ ನಾವು ಪಂಚಭೂತಗಳಿಂದ ಈಗ ಅಂತ ಹೇಳ್ತೇವೆ ಇದರ ವ್ಯಾಪ್ತಿ ಹೌದಾ. ಇದು ಯಾಕೆ ಹೇಳಕತ್ತಾರೆ ಭಾಳ ಸೂಕ್ಷ್ಮ ವಿಚಾರ. ಅದೇ ಯಾಕಂತಾರೆ ಮೇಲಿನ ಮಾತು ಅಲ್ಲಿ ಆಗ ಪೃಥ್ವ್ಯಾದಿ ಪಂಚಭೂತ ಐಕ್ಯ ಬುದ್ಧಿ ಆಲಂಬನ ರೂಪ ದೇಹ ಆದಿ ಸಮೂಹ ಕಾರ್ಯ ತಥಾ ಅದರ ಪರಿಣಾಮ ಈ ಮೂರುಗಳು ಯಾವುದು ಯಾಕಪ್ಪ ಯಾವ ಥರ ಹೇಳ್ತಾರೆ. ವೃಕ್ಷಗಳ ಸಂಘಾತ ಒಡಿ ಆ ಗಿಡ ಅಡವೆಗೆ ಇರ್ತದೆ ಹಾಂ ಭಾಳಷ್ಟು ಗಿಡ ಅದ್ರ ಸಮೂಹನ ಸಂಘಾತ ಆ ಥರ ಪಂಚಮಾಭೂ ಸಂಘಾತದೇ ಆದಿ ಅಲ್ಲ. ಹಂಗೆ ಇದು ಯಾವುದು ಕೈ ಕಾಲು ಅವು ಭಾಳ ಇದಕ್ಕೆ ಸೇರಿದಂತೇನು ಅಡವಿ ಉದಾಹರಣೆ ಕೊಟ್ಟರೆ ಅವು ಭಾಳ ಗಿಡ ಆದ್ವ ಅಡಿವೆ ಅನ್ಬಿಟ್ಟಪ್ಪ ಅದು ಹಿಂಗೆ ಇವು ಭಾಳ ನಾವು ಸೇರ್ತೇವೆ ಹಂಗೆ ಬರ ಲೋಕ ನೋಡಲ್ಪಡ್ತದೆ ಈ ಶರೀರ ಅಂಗ ಅಲ್ಲೇ ಜಗ್ಗದಾಗ ಸಂಪೂರ್ಣ ಶರೀರ ಜಗ್ಗಾಕತ್ತೆ ನೋಡ ಲೋಕ ನೋಡಪ್ಪ ಶರೀರದ ಅಂಗವನ್ನು ನೀ ಜಗ್ಗದಿ ಅಂದ್ರೆ ಸಂಪೂರ್ಣ ಶರೀರ ಜಗಕ್ಕೆ ಬರ್ತದೆ. ಕೈ ಹಿಡಿ ಜಗದ್ರೆ ಕೈ ಹೊರಗೆ ಬರ್ತಾರೆ ಎಲ್ಲಿ ಬಗೆ ಅಡಿಯಾಗ ಒಂದು ಗಿಡ ತಕೊಂಡು ಒಂದ ಗಿಡ ಅಷ್ಟು ಬರ್ತಾವ ಹಂಗೆ ಒಂದು ಗಿಡ ಎಲ್ಲ ಕಿಂತು ಅಡವಿಯೊಳ ವೃಕ್ಷ ಜಗದಾಗ ಸಂಪೂರ್ಣವನ್ನ ಬರ್ತಲ್ಲ. ಅದಕ್ಕೆ ಶರೀರ ಪಂಚಭೂತಗಳ ಸಂಘಾತ ಅಲ್ಲ. ಅದು ಹೆಂಗೆ ಅದು ಹಂಗೆ ಬರೋದು ಅದು ಇದು ಸಂಘಾತ ಅಲ್ಲ, ಎಲ್ಲ ಕೂಡಿದ್ದ ಅಂತಲ್ಲ. ಅದು ಪಂಚಮಾಂತ ಕಾರ್ಯ ಅವಯವೇನೂ ಅಲ್ಲ. ಅಪಿ ಅದು ಶಬ್ದ ದ್ವಾರ ಸೂಚಿತ ಮಾಡಲ್ಪಟ್ಟದಲ್ಲ ಪಂಚಭೂತ ಪರಿಣಾಮನೂ ಅಲ್ಲ. ಯಾಕೆ ಪ್ರಶ್ನೆ ಏನಪ್ಪ ಅಂದ್ರೆ ಏನು ತನ್ನೊಳಗೆ ತಾನು ಪರಿಣಿತ ಅವಯವ ಪೃಥಕ್ ಅದಾವ ಅಥವಾ ಅವೆಲ್ಲ ಸಂಬಂಧ ಐತೋ ಅದಕ್ಕೆ ಅತ್ಯಂತ ಪೃಥಕ್ಕೂ ಅನ್ನಕ್ಕೆ ಬರಂಗಿಲ್ಲ, ಬೇರೆ ಅನ್ನಕ್ಕೆ ಮತ್ತು ಅನ್ವಿತನೂ ಕೂಡ ಅನ್ನಕ್ಕೂ ಬರಂಗಿಲ್ಲ. ಅನ್ವಿತ ಅಂತಂದ್ರೆ ಪ್ರಶ್ನೆಯೇನು ಏನು ಆಶ್ಚರ್ಯ ತನ್ನ ಪ್ರತ್ಯೇಕ ಅವಯ ಸಂಪೂರ್ಣ ರೂಪದಿಂದ ಅನ್ವಿತ ಕುಡಿತನು ಅಥವಾ ಅಂಶದ ಪ್ರಥಮ ಪಕ್ಷ ಇದ್ರಾಗ ಇಟ್ಕೊಂಡಾಗ ಅಂಗುಲಿ ಮಾತ್ರ ದೇಹ ಬುದ್ಧಿ ಪ್ರಸಂಗ ಆಯ್ತು ನೋಡ. ಹಂಗಾದ್ರೆ ಈ ಬಟ್ಟ ಶರೀರ ಅನ್ಬೇಕಾದಿತ್ತು ಹಂಗೆ ಅನ್ನಕ್ಕೆ ಬರಂಗಿಲ್ಲ. ಇನ್ನೊಂದು ಪಕ್ಷ ಅಂತ ಒಪ್ಪಿದ್ರೆ ಅಂಶವು ಅಂಶ ಅಂದಾಗೂ ಅನವಸ್ತಾ. ಅದಕ್ಕಾಗಿ ಇದನ್ನು ತಿಳ್ಕೊಬೇಕ ಏನು ಈ ಶರೀರ ಮಿಥ್ಯಾಪಾಯ ಹೊಟ್ಟಿನ ಮೇಲೆ ಮಿಥ್ಯಾ. ಈ ಶರೀರದ ಪಂಚಭೂತಗಳ ಆಗೈತೆ ಅಂತ ಹೇಳ್ತಾನೆ. ಅದ್ರಿಂದ ಮಿಥ್ಯ ಯಾವುದೊಂದು ಆಯ್ತು ಅನ್ನಕ್ಕೆ ಬರಂಗಿಲ್ಲ ಅಂತ ಹೇಳೋದು. ಹುಟ್ಟೆ ಇಲ್ಲ ಏನು ಹೇಳ್ತೀಪ ಇದು ಹುಟ್ಟೆತನೋ ಇಲ್ಲ. ಅದಕ್ಕೆ ಯಾವಾದ ಕರೆ ಅಜಾತ ವಾದೊಳಗೆ ಏನಂತಾರೆ ಅಜಾತವಾದ. ಇದಕ್ಕೆ ಅಜಾತವಾದನ ಕರೆಯಪ್ಪ. ಹಂಗೆ ಇದು ಹುಟ್ಟೆತ ಅಂತ ಬಳಿಕ ಆ ಇಂದ್ರಿಯ ಉಳಿತಿರು ಏನು ಹೇಳಪ್ಪ ಅಂತ ಹೇಳ ಧಾತವಃ ಅವಯವಚಿತ್ವ. ಈ ಥರ ಶರೀರಕ್ಕೆ ಕಾರಣ ಪಂಚಭೂತಗಳು ಅವಯವಿ ಆದ ಕಾರಣ ತನ್ನ ಅವಯವ ಅದು ಸೂಕ್ಷ್ಮಭೂತ ಅದು ಪೃಥಕ್ ಇಲ್ಲಪ್ಪ. ಅಪಿತು ಅವೆಲ್ಲ ಅವಯವ ರೂಪವೇ ಅಲ್ಲ. ಬಹಳಷ್ಟು ಅಧಿಕ ವಿಚಾರ ಮಾಡಿದಾಗ್ಯೂ ಅವಯವಗಳ ಪೃಥಕ್ ಅವಯವಿ ಅವು ಕೂಡ ಅಸ್ತಿತ್ವ ಇಲ್ಲ. ಕಡಿಮೆ ವಿಚಾರ ಅದಕ್ಕೆ ಅಸ್ತಿತ್ವ ಐತನೋ ಅವಕ್ಕೂ ಅದು ಕೂಡ ಅಸತ್ತನ. ಶರೀರ ಅಸತ್ತ, ಇಂದ್ರಿಯಗಳು ಅಸತ್ತಿನ ಮತ್ತೊಂದು ಯಾಕಪ್ಪ ಹಿಂಗ ಸ್ಥಿತಿಯೊಳಗೆ ಏನು ಸಿದ್ಧಾಂತಗಾತು ಅವಯವಗಳು ಕೂಡ ಅಸತ್ತ ಅವಯವ ಅಲ್ಲ. ಅದಕ್ಕೆ ಹೇಳ್ತಾರೆ ಶರೀರದ ಮಿಥ್ಯಾತ್ವದ ಪ್ರತಿಪಾದನೆ ಮಾಡಿದ ಮೇಲೆ ಅದರ ಕಾರಣ ಪಂಚಮಹಾಭೂತಗಳು ಕೂಡ ಮಿಥ್ಯಾತ್ವ ಪ್ರತಿಪಾದನೆ. ಶರೀರ ಮಿಥ್ಯ ಆದಮೇಲೆ ಅವಯವ ಮಿಥ್ಯ ಆಗ್ಯಾವ. ಅದನ್ನ ಧಾರಯಂತಿ ಈ ವ್ಯುತ್ಪತ್ತಿ ಅಂತ ಧಾತು ಶಬ್ದ ಪಂಚಮಹಾಭೂತಗಳು. ಈ ಪಂಚಮಾ ತನ್ನ ಸೂಕ್ಷ್ಮ ಅವಯವ ತನ್ಮಾತ್ರ ಅದು ಇಲ್ಲದೆ ಅವು ಪ್ರತಿಯೊಂದು ಏನು ಬರ್ತೈತಿ ಅದರ ಮೂಲ ತನ್ಮಾತ್ರವು. ಕಿವಿ ತನ್ನ ತನ್ಮಾತ್ರ ಶಬ್ದ ತನ್ಮಾತ್ರ ಮತ್ತು ಅಲ್ಲಿ ಕಿವಿ ಹೊಡ್ತು. ಹಂಗೆ ಆ ತನ್ಮಾತ್ರ ಇಲ್ಲದೆ ಅವಾಗ ಯಾಕೆ ಅವು ಅವಯವೀ ಅಲ್ಲ. ಹಿಂಗೆ ಅಂದಪ್ಪ ಹಂಗಾರೆ ಅವಯವ ಸತ್ಯ ಅನ್ಬೇಕಾಗಿತ್ತಲ್ರಿ ಹಂಗಾರೆ ಅಂದರೆ ಅದು ಕೇಳ್ತಾರೋ ಮೇಲಿನ ಪ್ರಕಾರ ಅವಯವೇ ಅಸತ್ಯ ಸಾಧ್ಯ
ಅವಯವ ಕೂಡ ಅತ್ಯಂತ ಮಿಥ್ಯಾನ. ಅವಮಿಥ್ಯಾನ್ಗಳಿಗೆ ಇವು ಅತ್ಯಂತ ಅವಯವಿ ಪ್ರತೀತರೂಪ ಅನ್ಯಥಾನುಪತ್ತಿ ಇಲ್ಲದೆ ಸತ್ಯತ್ವ ಪ್ರತಿಪಾದಕ ಪ್ರಮಾಣ ಅಭಾವ. ಅದು ಸತ್ಯ ಅನ್ನಕ್ಕೆ ಪ್ರಮಾಣ ಇಲ್ಲಪ್ಪ. ಈ ಮಾತನ್ನು ಪಂಚಮ ಸ್ಕಂದಗಳು ಹೇಳ. ಈ ಥರ ಕ್ಷತಿ ಶಬ್ದ ವೃತ್ತಿಯನ್ನು ನಿರೂಪಣೆ ಅದು ಇದೆಲ್ಲ ಎಲ್ಲಿ ತನಕ ಇಲ್ಲಿ ಎಲ್ಲಿ ತನಕ ಅಜ್ಞಾನ ಕಾರಣ ಒಂದೇ ಪರಮ ಅನೇಕ ವಸ್ತು ಭೇದ ಪ್ರತಿ ಆಗ್ತದೋ, ಎಲ್ಲಿ ತನಕ ಅಜ್ಞಾನ ಕಾರಣ ಒಂದೇ ಪರಮತತ್ವ ಅದು ಅನೇಕ ವಸ್ತು ಭೇದ ಅಲ್ಲಿವರೆಗೆ ಈ ಭ್ರಮಣ ಇರೋದ. ಈ ಭ್ರಮ ಎಲ್ಲಿ ತನಕ ಇರ್ತದಪ್ಪ, ಇವೆಲ್ಲ ಅದು ಬೇರೆ ಇದು ಬೇರೆ ಇದು ಬೇರೆ ಅಂತ ತಿಳ್ಕೊಳ್ಳುತ್ತಾನೆ. ಎಲ್ಲಿ ತನಕ ಅಜ್ಞಾನ ಐದು ಅದು ಬೇರೆ ಇದು ಬೇರೆ ಅದೇ. ಮತ್ತು ವಸ್ತು ಅವು ಮೊದಲೇ ಇದ್ದು ಅವು ಈಗೂ ಅದಾವ. ಸ್ವಪ್ನಗಳು ಯಾವ ಪ್ರಕಾರ ಜಾಗೃತ ಸ್ವಪ್ನ ಆದಿ ಅವತ್ತೊಳಗೆ ಬೇರೆ ಬೇರೆ ಭೇದೋತ್ಪತ್ತಿ ಆಗ್ತದೆ. ಕನಸಿನಾಗ ಅವ ಬೇರೆ ಇವು ಬೇರೆ ಆ ಕಾರಣ ಏವಂ ಅದರೊಳಗ ವಿಧಿ ನಿಷೇಧ ಶಾಸ್ತ್ರ ಅದು ಹಿಂಗೆ ಕೂಸು ಅದು ನಾಗಡ. ಅದೇ ಥರ ಎಲ್ಲಿ ತನಕ ವಿಭಿನ್ನತೆಯ ಮೋಹ ನಿನಗೈತೋ, ಅದು ಬೇರೆ ಇದು ಬೇರೆ ತಿಳ್ಕೋತೀಯೋ, ಅಲ್ಲಿ ತನಕ ವಿಧಿ ನಿಷೇಧ ವಿಧಿ ಮತ್ತು ನಿಷೇಧ ಶಾಸ್ತ್ರ ಇರಲ್ಲ. ನೀ ಬೇರೆ ಅಂತ ತಿಳ್ಕೊಂಡೆ ಬಗ್ಗೆ ಶಾಸ್ತ್ರ. ನಾ ಬೇರೆ ಅಂತ ತಿಳ್ಕೊಂಡ್ರೆ ಅದು ಬೇರೆ, ನಿನ್ಗೆ ಹಿಂಗೆ ಮಾಡಪ್ಪ, ನಿನ್ನ ಕರ್ತವ್ಯ ಇದಪ್ಪ, ನಿಂದು ಇದಪ್ಪ ಹೇಳ್ತಾನೆ ವಿಧಿ ನಿಷೇಧ. ಅದಕ್ಕೆ ಶ್ರೀಧರ ಸ್ವಾಮಿ ಪ್ರಶ್ನೆ ಇಲ್ಲಪ್ಪ, ಅವಯವಿ ಅಭಾವ ಆಗ ಸದಾ ಬದಲಾಯ್ತಾ ಇರುವಂಥ ಬಾಲ್ಯ ಯುವ ಆದಿ ಅವಸ್ಥೆ ಕಾರಣ ಇದೇ ದೇವದತ್ತ ಈ ಥರ ಪ್ರತ್ಯವಿದ್ಯೆ ಆಗಲ್ಲ. ಮತ್ತು ಹಂಗಾಗಿರ್ತದೆ. ಹಿಂಗೆ ಅಂದರೆ ಇದನ್ನು ಶ್ರೀ ಕುಮಾರ ಭಟ್ಟ ಅವ್ರು ಹೇಳ್ಯಾರ, ಅವಯವ ಭಾವ ಅರ್ಥ ಸದಾ ಬದಲಿ ಆಗ್ತಂಥ ಧರ್ಮದ ಏನು ಬದಲ ಆಗೋದಿಲ್ಲವೋ ಅದಕ್ಕೆ ಧರ್ಮಿ ಅಂತ. ನೀನು ಬಾಲ್ಯ ಕೂಸಿದ್ದೆ ಕೂಸುವ ಈಗೇನದಿ ದೊಡ್ಡ ನೀ ಬದಲಾಗೇನ ಇಲ್ಲ, ನಾ ಬದಲಾಗಿ ಶರೀರ ಬದಲಾಗಿ ಇಲ್ಲಿ ಬರೋದು. ಅದಕ್ಕೆ ಅವ ಅದು ಧರ್ಮ ಅವು ಏನೇನು ಬದಲಿ ಆ ಧರ್ಮ ಅದು ನೋಡಿ ಸದಾ ಬದ್ಧವಾಗುವಂಥ ಧರ್ಮಗಳು ಏನು ಯಾವುದು ಬದಲಾವಣೆ ಆಗೋದಿಲ್ಲವೋ ಅದೇ ಧರ್ಮಿ. ಧರ್ಮ ಬದಲಾಕ ಧರ್ಮಿ ಧರ್ಮಿ ನೀ ಬದಲಾಕೇನೋ ಆ ಶರೀರ ಧರ್ಮ ಬದಲಾಕ ಕೂಸಿತ್ತ ಕೂಸಿದಾಗ ಮುಟ್ಟಾಕಿದ್ರಿ ಬರ್ತದೆ. ಆಮೇಲೆ ಎತ್ತಿ ಮುದ್ದಾಡಕ್ಕೆ ಶುರು ಏನು ಚಂದ ಏನು ಚಂದ ಬರ್ತೀನಿ ಮುದ್ದಾಡ ಹೌದಾ. ಆಮೇಲೆ ಅದಕ್ಕಿಂತ ದೊಡ್ಡ ಅವನು ಈಗ ಕೆಲಸ ಮಾಡಕತ್ತಿ. ಇದು ಬದಲೇ ಆಯ್ತು, ಶರೀರ ಬದಲೇ ಆಗೈತೆ ಹೊರತಾಗಿ ನೀ ಬದಲೇ ಆಗೇನು ಇಲ್ಲ. ಯಾವ ಮೊಮ್ಮಕ್ಕಳು ತೊಳಿ ಅಜ್ಜರ ತೊಳಿ ಮೇಲೆ ಆಡ್ತಾ ಇತ್ತು, ಇವತ್ತು ಅದೇ ನಾನು ಮೊಮ್ಮಕ್ಕಳನ್ನ ಆಡ್ಸಾಕತ್ತೀನಿ ಅಂತ ಅದೇ ನೀನು ಅಂತ. ನಾನು ಮೊಮ್ಮಗನಾಗಿ ಅಜ್ಜನ ತೊಳಿ ಮೇಲೆ ಕುಂತ ಅಂತ ನಾನೇ ಈಗೇನು ಮಾಡಾಕತ್ತೆ ಮೊಮ್ಮಕ್ಕಳು ಆಡ್ಸತ್ತದನೋ ನಾನೇ. ಅದು ನೀ ಬದಲಾಗ ಅದಕ್ಕೆ ಧರ್ಮಿ ಅಂತ. ಅದು ಧರ್ಮಿ ಅಂತ ಯಾವುದು ಬದಲಾಗೋದಿಲ್ಲ ಅದು ಧರ್ಮಿ. ಅದು ಅದ್ಭುತ ನಾರ್ದ ಹೇಳ್ತಾರೆ, ಪರಮಾತ್ಮನ ಯಾವ ಭೇದ ವಾಸ್ತವಿಕವಾಗಿ ಇಲ್ಲದೇ ಇದ್ದಾಗೂ ಅಥವಾ ಅವಿದ್ಯೆಯ ಕಾರಣ ಬ್ರಹ್ಮದ ಭೇದ ಇದ್ದಾಗೂ ಅವಿದ್ಯೆಯಿಂದ ಭೇದ ಕಾರಣ ಪೂರ್ವ ಆರೋಪದ ಸಾದೃಶ್ಯ ಕಾರಣ ಅದೇ ಅದಪ್ಪ. ಆ ಪ್ರಕಾರ ನೀನು ಹೆಂಗೈತೋ ಭ್ರಮ ಆಗ್ತೈತೆ. ಆ ಭ್ರಮ ಎಲ್ಲಿ ತನಕ ಇರ್ತೈತೋ ಅಲ್ಲಿ ತನಕ ಅವಿದ್ಯೆ ನಿವೃತ್ತ ಆಗೋದಿಲ್ಲ. ಅವಿದ್ಯೆ ಯಾವಾಗಿದ್ದಂಗೆ ಆಗ್ಯಪ್ಪ, ಈ ಭ್ರಮ ಹೋದು ಭ್ರಮ ಹೋದು ಅವಾಗೇನು ಕಾಣ ಎಲ್ಲವೂ ಒಂದೇ ಒಂದೇ ಅಂತಂದ್ರೆ ಬ್ರಹ್ಮರೂಪ ಅಂದರೆ ಅದು ಅವಿದ್ಯೆ ನಿವೃತ್ತ. ಪ್ರಶ್ನೆ ಏನಪ್ಪ, ಎಲ್ಲದರ ಮಿಥ್ಯಾತ್ವ ಸ್ವೀಕಾರ ಮಾಡಿದಾಗ ಎಲ್ಲವೂ ಮಿಥ್ಯಾನ ಸ್ವೀಕಾರ ಮಾಡಿದ್ರೆ ವಿಧಿ ನಿಷೇಧ ಪ್ರತಿಪಾದನೆ ಮಾಡುವಂಥ ಶಾಸ್ತ್ರ ಏನಾದಿಪ್ಪ ಅಂತಂದ್ರೆ, ಯಾಕೆ ಅವು ಕೂಡ ಸರ್ವ ಅಂತರ ಅದರೊಳಗನೆ ಅದಕ್ಕೆ ಅದನ್ನ ಹೇಳ್ತಾರೆ. ಯಾವ ಥರ ಸ್ವಪ್ನದೊಳಗೂ ಕೂಡ ಜಾಗೃತ ಸ್ವಪ್ನ ವ್ಯವಸ್ಥೆ ಇರ್ತದೆ, ಸ್ವಪ್ನದೊಳಗೂ ಜಾಗೃತ ಅಸ್ವಪ್ನದ ವ್ಯವಸ್ಥೆ ಇರ್ತದೆ. ಆ ಥರ ವಿಧಿಶಾಸ್ತ್ರದ ವ್ಯವಸ್ಥೆ ಇರ್ತದಪ್ಪ. ಅರ್ಥಾತ್ ಅವು ಕೂಡ ಅದೇ ಥರ ಮಿಥ್ಯಾನ. ವಿಧಿ ನಿಷೇಧ ಅದು ಮಿಥ್ಯಾನ. ಯಾವ ಥರ ಸ್ವಪ್ನಕ್ಕಾದ ಪ್ರತಿದಾಗುವಂಥ ಜಾಗೃತ ಸ್ವಪ್ನ ಅವೆಲ್ಲ ಮಿಥ್ಯಾನ. ಎಷ್ಟೊತ್ತು ಮಕ್ಕಳು ಅಂತ್ಯಪಾಯ ಕನಸೆ
ಏನು ಮಕ್ಕಳು ಅದು ಮಕ್ಕಳದ ಅದು ಮಿಥ್ಯಾನದ ಆ ಮಲ್ಕೊಂಡಿದ್ದು ಮಿಥ್ಯಾನದ ಎದ್ದದ್ದು ಮಿಥ್ಯಾನ ಹಂಗೆ ಅವು ಈ ಶಾಸ್ತ್ರನ ಅವು ಮಿಥ್ಯಾನ ಅವೆಲ್ಲ ಸತ್ಯ ಅಂತಲ್ಲ ವ್ಯವಸ್ಥಾಪ ಶಾಸ್ತ್ರ ಅರ್ಥಾತ್ ಅವು ಕೂಡ ಅದೇ ಥರ ಹೆಂಗೆ ಶರೀರದ ಮಿಥ್ಯ ಅದ ಅವು ಕೂಡ ಮಿಥ್ಯಾನ ಅಲ್ಲಪ್ಪ ಅವೆಲ್ಲ ಸತ್ಯ ಅಂತ ತಿಳ್ಕೊಳಕ್ಕೆ ಹೋಗೋಣ ಅದಂತ್ಯಲ್ಲ ಆಚಾರ ಆತ್ಮನಃ ಸ್ವಾನುಭೂತ್ಯ ಇಲ್ಲ ಯಾವ ವಿಚಾರಶೀಲ ಪುರುಷ ಯಾವ ವಿಚಾರಶೀಲ ಪುರುಷ ಈ ವಿಚಾರ ಮಾಡಕ್ಕೋಗಿಲ್ಲ ಎಂದು ವಿಚಾರಿಸು ಆ ವಿಚಾರ ಅಂತೂ ಮಾಡ್ತೀವಿ ನನಗೆ ಏನು ಸಿಗ್ತೈತಿ ಹಾಲು ಮೊಸರು ತುಪ್ಪು ಬೆಣ್ಣೆ ಇದ್ರ ವಿಚಾರ ಮಾಡ್ತಾನೆ ಹೊರತಾಗಿ ಇದನ್ನ ವಿಚಾರ ಮಾಡ್ತಾನೆ ಎಲ್ಲಿ ತನಕ ಇಲ್ಲ ಯಾವ ವಿಚಾರಶೀಲ ಪುರುಷ ತನ್ನ ಅನುಭೂತಿಯಿಂದ ಆತ್ಮ ವಿಧ ಅದ್ವೈತ ಸಾಕ್ಷಾತ್ಕಾರ ಅವ ಜಾಗ್ರತ ಸುಶಕ್ತಿ ದೃಷ್ಟಾದರ್ಶನ ದೃಶ್ಯ ಭೇದ ಅದೇ ಸ್ವಪ್ನವನ್ನು ಅರಿತು ಅವ ಅದ್ವೈತದ 3 ಪ್ರಕಾರ ಭಾವಾದ್ವೈತ ಕ್ರಿಯಾದ್ವೈತ ದ್ರವ್ಯಾದ್ವೈತ ಅದ್ವೈತ ಎಕ್ಸಾಂಪಲ್ ವಿಚಾರಶೀಲ ಮನುಷ್ಯ ತನ್ನ ಅನುಭೂತಿಯಿಂದ ಅನುಭವ ತನ್ನ ಒಳಗೆ ಅನುಭವ ಅದರಿಂದ ಆತ್ಮ ವಿವಿಧ ಅದ್ವೈತಗಳಿಗೆ ಅದನ್ನು ಸಾಕ್ಷಾತ್ಕಾರ ಅವು ಜಾಗ್ರತ ಸ್ವಪ್ನ ಸುಷುಪ್ತಿ ದೃಷ್ಟಾದರ್ಶ ದರ್ಶನ 3 ಅವಸ್ಥೆ ಹೆಂಗಪ್ಪ ಜಾಗೃತ ಸ್ವಪ್ನ ಸುಸುಪ್ತಿ 3 ಅವಸ್ಥೆ ಆಮೇಲೆ ದೃಷ್ಟ ನೋಡ ದರ್ಶನ ದೃಶ್ಯ ಇದ್ರಿಗೆ ಕಾಣೋದು ದೃಶ್ಯ ಇದು ದೃಶ್ಯ ನಾನು ನೋಡ್ತಾ ಇದ್ದೇನೆ ಕ್ರಿಯಾ ಇದು ದರ್ಶನ ಅಂತ ಇದು ಭೇದ ಆ ಭೇದರು ಸ್ವಪ್ನ ಅರಿತ ಇದೊಂದು ಸ್ವಪ್ನ ಇದನ್ನು ಆ ಜ್ಞಾನಿ ತೆಗೆದಾಕಿಲ್ಲ ಆ ಅದ್ವೈತ 3 ಪ್ರಕಾರ ಯಾವುದು ಭಾವಾದ್ವೈತ ಈಗ ಭಾವನ ದ್ವೈತ ಮಾಡ್ಕೊತೈತಿ ಹಂಗದ ಹಿಂಗದ ಅದ್ವೈತ ಆಮೇಲೆ ಕ್ರಿಯಾದ್ವೈತ ಕ್ರಿಯೆಯೊಳಗೆ ಕೊಡ್ಬಿಡ ಬರೋದಿಲ್ಲ ಮನುಷ್ಯ ಮಾಡ್ಬಿಡ ಕ್ರಿಯಾ ಆಮೇಲೆ ದ್ರವ್ಯ ಇದು ಬೇರೆ ಅದು ಬೇರೆ ಈ ಥರ ಅದ್ವೈತ ಅದಕ್ಕೆ ಯಾವ ರೀತಿ ಅದ್ವೈತನ ಪ್ರತಿಪಾದನೆ ಅದೇ 3 ಭಾವನೆ ಉಪದೇಶದ ದ್ವಾರ ಇನ್ನಷ್ಟು ಗಟ್ಟಿ ಮಾಡಿಸಲಾಗ್ಯದ ಅದ್ವೈತವನ್ನು ಗಟ್ಟಿ ಮಾಡಿಸಲ ಹೇಳ್ತಾರೆ ಅದ್ವೈತ ಅಲ್ಲಗಳೇ ಮೂತ್ರೀ ಅರ್ಥ ಜಾಗೃತ ಸುಷುಪ್ತಿ ದೃಷ್ಟಾದರ್ಶ ದರ್ಶನ ಸುಳ್ಯೋದ ತ್ರಯ ಅವಸ್ಥಾ ತ್ರಯ ಸ್ವಪ್ನ ಅವು ಹೇಳ ಮತ್ತು ಭಾಗವತ ಅಂದ್ರೆ ನಾವು ವೇದನ್ನು ಬಿಟ್ಟು ಹೇಳ್ತಾವ ತಿಳ್ಕೊಬೇಡಪ್ಪ ಉಪನಿಷತ್ ಬಿಟ್ಟು ಹೇಳ್ತಾ ತಿಳ್ಕೊಬೇಡ ಅದನ್ನ ಹೇಳ 3 ನಿವಾಸ ಸ್ಥಾನ 3 ಸ್ವಪ್ನ ಅಥವಾ ವಸ್ತು ಭೇದ ವಿಷಯ ಇದು ಮೊದಲನೇ ಸ್ವಪ್ನ ಪಶ್ಚಾತ್ ಅಧಿಕಾರ ಭೇದ ಕಾರಣ ಆಗುವಂಥ ಕರ್ಮಭೇದ ಆ ಬೇರೆ ಇದು ಬೇರೆ ಬುದ್ಧಿದ ಆಗುವಂಥ ಸ್ವಪ್ನ ಅದು ಆದಮೇಲೆ ಕರ್ಮದಿಂದ ಉತ್ಪನ್ನ ಆಗುವಂಥ ಫಲ ನನ್ನ ಭೋಗ ಇದು ಈ ರೀತಿ ಆಗುವಂಥ ಪ್ರತೀತಿ ಆ 3ನೇ ಸ್ವಪ್ನ ಅದು ಮನನಶೀಲ ಪುರುಷ ಈ 3 ಸ್ವಪ್ನಗಳನ್ನು ಈ 3 ಥರ ಸ್ವಪ್ನ ಅವೆಲ್ಲವೂ ಒಂದು ಅದನ್ನ ಹೇಳ್ತಾರೆ ಭಾವಾದ್ವೈತ ಕ್ರಿಯಾದ್ವೈತ ದ್ರವ್ಯಾದ್ವೈತ ಇವನ್ನ ಅವ ಏನು ಮಾಡ್ತಾರ ತಲೆ ಒಂದೇ ಒಂದು ಹೇಳ್ತಾರೆ ಪಟ್ಟತಂತುವತ್ ಅದೇ ಯಾವ ಥರ ವಸ್ತ್ರ ತಂತು ರೂಪದೇ ವಸ್ತ್ರ ಬಟ್ಟೆ ಅದು ಹೆಂಗಿರುತ್ತಪ್ಪ ನೂಲಿನ ಸ್ವರೂಪನೇ ಇರ್ತದೆ ಅವು ನೂರು ಕೂಡಿ ಏನಾಗೈತಿ ವಸ್ತ್ರ ಆಗೈತಿ ಅಂದರೆ ಆ ಥರ ಕಾರ್ಯಕಾಲ ಎರಡೂ ಕೂಡಿ ಒಂದೇ ವಸ್ತು ಯಾಕೆ ಭೇದ ವಾಸ್ತವಿಕ ಇಲ್ಲವೇ ಇಲ್ಲ ಆ ಥರ ಭಾವಾದ್ವೈತ ಅಲ್ಲ ಭೇದ ಇಲ್ಲವೇ ಇಲ್ಲ ಇವು ನೂಲ ಬಟ್ಟೆನ ಕೂಡ್ಸ್ಯಾರ ಏಕ್ ಬಟ್ಟೆ ಅಂತ ಅದ್ರ ನೂಲ ಐತೆ ಅದನ್ನ ಬಿಟ್ಟು ಮತ್ತೊಂದು ಅದಕ್ಕೆ ಹೇಳ್ತಾರೆ ಯಾವ ಥರ ವಸ್ತು ಅಂದರೆ ವಸ್ತ್ರ ಬಟ್ಟೆ ತಂತು ರೂಪವಿದೆ ಆ ಥರ ಕಾರ್ಯಕಾಲ ಎರಡೂ ಒಂದೇ ಈಗೇನಪ್ಪ ತಂತು ಕಾರಣ ಬಟ್ಟೆ ಕಾರಣ ಅದು ಬೇರೆ ಐತೇನೋ ಅದು ಒಂದೇ ಯಾಕೆ ಭೇದ ವಾಸ್ತವಿಕ ಇಲ್ಲವೇ ಇಲ್ಲ ಭೇದ ಇಲ್ಲವೇ ಇಲ್ಲ ಅದು ಐತಪ್ಪ ಭಾವಾದ್ವೈತ ಇದು ಭಾವಾದ್ವೈತ ನೂಲು ಬಟ್ಟೆ ಬೇರೆ ಅಂತ ತಿಳ್ಕೊಂಡು
ಇದು ನೂಲಿಂದ ಆಯ್ತಪ್ಪ, ಅದ ಕಾರಣ ಇದು ಕಾರ್ಯ, ಈಗ ಅಂತೀನಿ. ಆದ್ರೆ ಅದ್ರ ಭೇದ ಐತೇನೋ, ಇಲ್ಲ ಅದು ಒಂದೇ ಇದೆ. ಅದಾಯ್ತಪ್ಪ ಅಂತ ಹೇಳ್ತಾರೆ. ಅದಕ್ಕೆ ತಂತು ಮತ್ತು ವಸ್ತ್ರ ಸಮ, ಕಾರ್ಯ ಕಾರಣ ಒಂದೇ ದ್ರವ್ಯಪ್ಪ ಅದು. ಈ ರೀತಿ ವಿಚಾರ ಮಾಡುವಂಥ ಭಾವಾದ್ವೈತ. ನೂಲಂದ್ರೆ ಅರಿಪ, ಅದು ಇದು ಭಾವ, ಈ ಭಾವಾದ್ವೈತ. ಅದಕ್ಕೆ ಹೇಗೆ ಪಾರ್ಥ ಅದೇ ಯುಧಿಷ್ಠಿರ, ಇಲ್ಲಿ ಯುಧಿಷ್ಠಿರ ಪಾರ್ಥ ಅಂದರು, ಅವ ಕೃಷ್ಣೇನಂದ ಪಾರ್ಥ ಅಂದ್ರೆ ಅರ್ಜುನ, ಇವ ಯುಧಿಷ್ಠಿರ. ಮನಸ್ಸು ವಾಣಿ ಶರೀರ ಆಗುವಂಥ ಏನೇನು ಕರ್ಮ ಅವೆಲ್ಲವೂ ಕರ್ಮದ ಸಾಕ್ಷಾತ್ ಪರಂಬ್ರಹ್ಮ ಅದು ಸಮರ್ಪಿತ ಆಗಲ್ಪಡ್ತದೆ. ಅದು ಕ್ರಿಯಾದ್ವೈತ. ಕ್ರಿಯಾದ್ವೈತ ಎಂದರೆ ಇದಿಷ್ಟರ ಮನಸ್ಸು ವಾಣಿ ಶರೀರ ಮೂರಿಂದ ನಾವು ಕೆಲಸ. ಅದಕ್ಕೆ ತ್ರಿಕರಣಪೂರ್ವಕವಾಗಿ ಮನಸ್ಸು ವಾಣಿ ಇಲ್ಲಿ ಆಗುವಂಥ ಮನಸ್ಸು ವಾಣಿ ಶರೀರ ಆಗುವಂಥ ಏನೇನು ಕರ್ಮವೋ ಅವೆಲ್ಲವೂ ಕರ್ಮದ ಸಾಕ್ಷಾತ್ ಪರಂಬ್ರಹ್ಮ ಸಮರ್ಪಿತ ಅವೆಲ್ಲ ಇದೆ. ಪರಮಾತ್ಮ ನಿನಗೆ ಅರ್ಪಣಪ್ಪ ಅಂತ ಅರ್ಪಣೆ. ಇದು ಕ್ರಿಯಾದ್ವೈತ. ಯಾವುದೇ ಕರ್ಮ ಯಾರಿಗೆ ಅರ್ಪಣೆ ಮಾಡೋದಾನೆ ಭಗವಂತ. ಈ ಕ್ರಿಯಾದ್ವೈತ. ಅದಕ್ಕೆ ಮನೋವಾಕ್ ವಾಕ್ನುಭಿ ಕೃತಾನ ಕರ್ಮಣ ಸಮರ್ಪಣ ತೈಹಿ ಸಮರ್ಪಮಿತಿ ಸಮರ್ಪಣ ಇತಿ ವಾ ಏತದ್ದೇಶ ಫಲಭೇದೋ ಕ್ರಿಯಾಭೇದ ಹೇತುತ ಈಶ್ವರಾರ್ಪಣಂಚ ತತ್ ಅಭಿಕ್ರಮಃ. ಅಂದರೆ ಮನಸ್ಸು ವಾಣಿ ಶರೀರ ಏನು ಕರ್ಮ ಅವು ಪರಮಾತ್ಮನಿಗೆ ಅರ್ಪಣೆ ಮಾಡೋದು ಅಥವಾ ಮನವಾಣಿ ಶರೀರದ ಕರ್ಮವನ್ನು ಸಮರ್ಪಣೆ ಮಾಡೋದು. ಈ ಕ್ರಿಯಾ ಆದಾಗ್ಯೂ ಭೇದದ ಕಾರಣ ಉದ್ದೇಶ ಭಿನ್ನ, ಫಲ ಭಿನ್ನತ ಅದ. ಆದರೆ ಪರಮಾತ್ಮನ ಸಾರಿ ಆದಮೇಲೆ ಅದ್ರ ಅಭಾವ. ಒಂದು ವಸ್ತುನ ನೀನು ಕೊಟ್ಟ ಮೇಲೆ ನನ್ನ ಕಡೆ ಇಲ್ದಾಗ ಆಗ್ತದೆ. ನಾನು ಒಂದು ಇಷ್ಟ ನಿನಗೆ ಬೇಕಾದ ತಗೊಳ್ಪ, ನನ್ನ ಕಡೆ ಇದ್ದಾಗ ಅದು ಯಾವ್ದಾರ ಕ್ರಿಯಾ. ಅದಕ್ಕೆ ಹೇಳ್ತಾರೆ ಅದಕ್ಕೆ ಕ್ರಿಯಾದ್ವೈತ. ಅದಕ್ಕೆ ತನ್ನ ಪತ್ನಿ ಪುತ್ರ ಬೇರೆ ಸಮಸ್ತ ಪ್ರಾಣಿ ಸ್ವಾರ್ಥ ಭೋಗ ಬಂದ ಈ ರೀತಿ ವಿಚಾರ ಮಾಡೋದು ದ್ರವ್ಯಾದ್ವೈತ. ಹೇಳ್ತಿ ಮಾತು ಬೇರೆ ಸಮಸ್ತ ಪ್ರಾಣಿ ಸ್ವಾರ್ಥ ಭೋಗ ಏನೋ ಒಂದ ಫಲಭೋಗ. ಈ ರೀತಿ ವಿಚಾರ ಎಲ್ಲ ಒಂದಪ್ಪ ಅದು ಅಂದಾಗ ಅದು ದ್ರವ್ಯಾದ್ವೈತ. ಇದು ಮೂರು ಹೇಳ್ತು. ದ್ರವ್ಯಾದ್ವೈತ ಭಾವ ಮೂರು ಹೇಳ್ತು. ತನ್ನ ತಥಾಪತ್ಯ ಸ್ವಾರ್ಥ ಏವಂ ಕೆಲಸ ಈ ಕಾಮ ಎರಡು ಶರೀರದಿಂದ ಪಂಚಭೂತಾತ್ಮಕ ಅವಕಾರಣ, ಅವು ಎಲ್ಲವೂ ಪರಮಾತ್ಮದ ಅವಕಾರಣ. ಅಭೇದಪ್ಪ ಈ ಥರ ಚಿಂತನೆ ಮಾಡಿದ ಸ್ವಾರ್ಥ ಕಾಮ ಅಭೇದ ದರ್ಶನ ಅದ್ರವ್ಯ ದರ್ಶನ ಅಂತ. ಏನು ನೃಪ ಹೇ ರಾಜ, ಯಾವ ಪುರುಷನ ಸಲ ಈ ದ್ರವ್ಯ ಯಾವ ಸಮಯ ಯಾವ ಉಪಾಯ ಯಾವ ಗ್ರಹಣ ಮಾಡ್ತಾರೆ ಶಾಸ್ತ್ರ ಸಮ್ಮತ, ಅದಕ್ಕೆ ಅದು ತನ್ನ ಎಲ್ಲ ಕಾರ್ಯವನ್ನು ಸಂಪನ್ನ ಮಾಡಿ ಮುಗಿಸ್ಬೋದು. ಆಪತ್ತಿ ಕಾಲದೊಳಗೆ ಏನು ಇಲ್ಲದೆ ಸಾಧನ ಇಲ್ಲದೆ ನೋಡ ಸಂಪನ್ನ ಏನು ಇಲ್ಲ ಅಂತ ಶಾಂತಿ ಇರಬೇಕಪ್ಪ. ಆ ಉಪವರ್ಣಿತ ಅದು ಹೇ ರಾಜ ಭಕ್ತಿ ಭಾ ನರಹ. ಹೇ ರಾಜ ಎಲ್ಲ ಭಕ್ತ, ಆ ಭಕ್ತ ಮನುಷ್ಯ ವೇದದೊಳಗೆ ವರ್ಣಿತ ಈ ಕರ್ಮದ ಅನುಷ್ಠಾನ ಮಾಡ್ತಾ ಅಥವಾ ಅನ್ಯಾನ್ಯ ಸ್ವಕರ್ಮ ಅನುಷ್ಠಾನ ಮಾಡಿ ತನ್ನ ಮನೆಯೊಳಗೆ ಇದ್ದು ಭಗವಾನ್ ಕೃಷ್ಣನ ಗತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯದಪ್ಪ. ಅಂದರೆ ಇದು ಅದ್ವೈತ ಈ ಥರ ಸಾಧಿಸ್ಬೇಕು. ಇವ್ಯಾವ ನನ್ನಲ್ಲಿ ಇಲ್ಲವೇ ಇಲ್ಲ. ನಾ ಹೇಳಿದ್ದೀನಿ ಪರಮಾತ್ಮ ಸ್ವರೂಪ. ಅದಕ್ಕೆ ಹೇ ಮಹಾರಾಜ ಯುಧಿಷ್ಠಿರ, ಭಗವದ್ ಭಕ್ತ, ಆ ಭಕ್ತ ಮನುಷ್ಯ ವೇದ ವರ್ಣಿತಂತ ಈ ಕರ್ಮ ಅನುಷ್ಠಾನ ಮತ್ತು ಅದು ವೇದದಾಗ ಅದನ್ನ ಮಾಡಬೇಕು, ಬೇರೆ ಏನು ಮಾಡೋಂಗಿಲ್ಲ. ಅದು ಹೇಳ್ಯಾರಪ್ಪ ಅದು ಇದು ಬ್ಯಾಡ ಅಂದ್ರೆ ಬಿಡುದ, ಮಾಡದನ್ನ ಮಾಡೋದು, ಬ್ಯಾಡ ಅನ್ನೋದನ್ನ ಮಾಡ ಅಂತ ಮಾಡ್ತಾ ಅನ್ಯಾನ್ಯ ಸ್ವಕರ್ಮ ನಿನಗೆ ಏನೇನು ಯಾವ ಏನೇನು ಮಾಡೋ ಪ್ರಸಂಗ ಬರ್ತೋ, ಭಿಕ್ಷುಕ್ ಹೋದ ಶಗಣಿ ತೆಗೆದ ಆ ಪ್ರಯೋಗ ಅನ್ಯಾನ್ ಅನುಷ್ಠಾನ ಇದು ಮಾಡ್ತಾ ನಿನ್ನ ಮನೆಯೊಳಗೆ ನಿನ್ನ ಆಶ್ರಮ ಇದ್ದರೂ ಆ ಕೃಷ್ಣನ ಗತಿ ಆ ಪರಮಾತ್ಮನ ಪ್ರಾಪ್ತ ಆಗ್ತದಪ್ಪ. ಅದಕ್ಕೆ ಹೇಳ್ತಾನೆ ಇಷ್ಟೊಂದು ಪ್ರಸ್ತುತ
ಕೊನೆಗೆ ಉಪಸಂಹಾರ ಮಾಡ್ತಾರೆ. ಇದೇಲಿ ಪಾಂಡನ್ನ ಇದಕ್ಕೆ ಮುಗಿಸ್ಬೇಕು ಅಂತಾರೆ. ಇದನ್ನು ಎಲ್ಪ ನೀ ಮನೆಯಾಗಿದ್ರು ಈ ಥರ ಭಗವಂತನ ಪ್ರೀತ್ಯರ್ಥವಾಗಿ ಕರ್ಮವನ್ನು ಮಾಡ್ತಾ ನೀನು ಆ ಪರಮಾತ್ಮ ಪ್ರಾಪ್ತ ಮಾಡೋ ಸಾಧ್ಯ. ಎಲ್ಲಿ ಹೇಳ್ತಾಡಿದ್ರು ಗೃಹಸ್ಥರಿಂದ ಆಗುದಿಲ್ಲ ಅನ್ನಲ್ಲ. ಅದರ ಅದಕ್ಕೆ ನಿಶ್ಚಿತ ರೂಪದಿಂದ ನೀನು ಈ ಮನುಷ್ಯ ಲೋಕ ಅತ್ಯಧಿಕ ಭಾಗ್ಯವಾನ ದೀಪ ನೋಡು. ಯಾಕೆ ನಿನ್ನಗೆ ಈ ಸಂಸಾರ ಪವಿತ್ರ ಮಾಡುವಂಥ ಮುನಿಜರು ನಾಲ್ಕು ಕಡೆಯಿಂದ ಅದಕ್ಕೆ ನಿನ್ನ ಬರ್ತಾರಪ್ಪ. ಎಲ್ಲರೂ ನಿನ್ನ ಕಡೆ ಹೋಗಿ ಬರ್ತಾರೆ. ಅದಕ್ಕೆ ನೀನು ಮನೆಯೊಳಗೆ ಮನುಷ್ಯ ಶರೀರಧಾರಿ ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮ ಒಳಗೆ ಕುಂದ್ರಿ ಕೆಲಸ ಮಾಡೋ ಪ್ರೇರಣೆ ಕೊಡಂತಪ್ಪ. ನೋಡು ಪುಣ್ಯ ಅಂತಲ್ಲ ಒಳಗೆ ಹೋಗೋದು ನೋಡಕ್ಕೆ. ಅದಕ್ಕೆ ಈ ಶ್ಲೋಕದಾಗ ನಾರೇ ಹೇಳ್ತಾರೆ ನೀನು ಕೃತಾರ್ಥನ ದೀಪ. ಈ ಥರ ಹರ್ಷಪುರ ಆ ಶ್ಲೋಕದಲ್ಲಿ ಹೇಳ್ತಾರೆ. ಅದಕ್ಕೆ ಅವ ಅದೇ ಬ್ರಹ್ಮ ದೊಡ್ಡ ದೊಡ್ಡ ಮಹಾಪುರುಷರು ಅನ್ವೇಷಣೆ ಮಾಡ್ತಾರೆ. ಯಾವ ಮಾಯಾ ಲೇಷ ರಹಿತ ಪರಮಶಾಂತ ಪರಮಾನುಭವ ಸ್ವರೂಪ ದೀಪ. ಅವನೇ ನಿನ್ನ ಪ್ರಿಯ ಹಿತೈಷಿ, ನಿನ್ನ ಸಂಬಂಧಿಕ, ಪೂಜ್ಯ, ಆಜ್ಞಾಕಾರಿ ಗುರು ತಥಾ ಆತ್ಮ ಅವನೇ ಅದಪ್ಪ ಶ್ರೀಕೃಷ್ಣ. ಅದಕ್ಕೆ ಸಾಕ್ಷಾತ್ ಶಂಕರ ಬ್ರಹ್ಮ ಆದಿ ನಿನ್ನ ಎಲ್ಲ ಬುದ್ಧಿ ಹಚ್ಚಿ ಅವರೇ ಭಗವಂತ. ಇಂಥ ಈ ಥರದಿಂದ ನಿರೂಪಣೆ ಅಲ್ಲಿ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಕ್ತವತ್ಸಲ ಭಗವಾನ್ ನನ್ನ ಮೌನ ಭಕ್ತಿ ಮತ್ತು ಸಂಯಮ ದ್ವಾರ ಪೂಜಿತಾಗಿ ನಾವು ಅಲ್ಲಿ ನಮ್ಮ ಮೇಲೆ ಅವ ಪ್ರಸನ್ನ ಭಗವಂತ ನನ್ನ ಮೇಲೆ ಪ್ರಸನ್ನ ಆಗಪ್ಪ ಅಂತ ಕೇಳ್ಕೊತಾ ಇದ್ದ. ಯಾಕೆ ಇತಿ ದೇವರ್ಷಿ ಅದು ಶುಕ ಮಹಾರಾಜ ಹೇಳ್ತಾರೆ. ಈ ಥರ ದೇವರ್ಷಿ ನಾರದ ಪ್ರವಚನ ಕೇಳಿ ಅತ್ಯಂತ ಮಹಾರಾಜ ಯುಧಿಷ್ಠಿರ ಪ್ರೇಮ ನಿರ್ಮಲಾಗಿ ನಾರದ ಕೃಷ್ಣನ ಅಲ್ಲೇ ಪೂಜೆಯನ್ನು ಮಾಡಬೇಕು. ಅದಕ್ಕೆ ಭಗವಾನ್ ಕೃಷ್ಣ ರಾಜ ಯುಧಿಷ್ಠಿರ ಬಿಡುಗಡೆ ಬೀಳ್ಕೊಟ್ಟು ಪೂಜಾ ಪ್ರಾಪ್ತ ಮಾಡ್ಕೊಂಡು ನಾರದ ಹೊರಟು ಹೋದ. ಭಗವಂತ ಕೃಷ್ಣ ಅವನ ಪರಬ್ರಹ್ಮನ ಇದನ್ನು ಕೇಳಿ ರಾಜ ಯುಧಿಷ್ಠಿರ ಅತ್ಯಂತ ಆಶ್ಚರ್ಯ ಆತ್ಮಾಗ. ಈ ರೀತಿ ನಾನು ನಿನಗೆ ದಕ್ಷ ಪುತ್ರಿಯರ ವಂಶದ ಬೇರೆ ಬೇರೆ ವರ್ಣನ ಅದು ಹೇಳಿದೆ. ಆ ವಂಶದ ದೇವತಾ ಹಸುರು ಮನುಷ್ಯ ಸಂಪೂರ್ಣ ಚರಾಚರ ಅಲ್ಲೇ ಅನರ್ಪಾಯಲ್ಲ. ಈ ರೀತಿ ಹೇಳಿ ಈ ಅಧ್ಯಾಯ ಸ್ಕಂದವನ್ನು ಈ ಥರ ಶ್ರೀಧರ ಸ್ವಾಮಿಗಳ ಪರಿಣಿ ಸಪ್ತಮ ಸ್ಕಂದದ ಗುಡಾರ್ಥ ಪದ ಭಾವಾರ್ ದೀಪಿಕಾ ಅನ್ನುವಂಥ ಟೀಕಾ ಸತ್ಪುರುಷರ ಸೇವನೆ ಮಾಡಿಪ್ಪ ಅಂತ ಹೇಳ್ತಾರೆ. 8ನೇ ಸ್ಕಂದದ ಮುಂದೆ ಮನ್ವಂತರ ವರ್ಣನೆ ಮಾಡ್ತಾರೆ. ಅದನ್ನು